ಇಲ್ಲದೆ ನಾನಿಲ್ಲಯ್ಯ ಏಸಯ್ಯ ಏಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ಪಾಪದ ಮರಣದಲ್ಲಿ ಇದ್ದಂಥ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದಿ ದೇವಾ. ಪಾಪದ ಮರಣದಲ್ಲಿ ಇದ್ದಂಥ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವಾ. ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವಾ, ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವಾ. ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ, ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ. ಏಸಯ್ಯ ಏಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ. ಏಸಯ್ಯ ಏಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ. ಪಾಪದ ಮರಣದಲ್ಲಿ ಇದ್ದಂಥ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದಿ ದೇವಾ. ಪಾಪದ ಮರಣದಲ್ಲಿ ಇದ್ದಂಥ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದಿ ದೇವಾ. ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವಾ, ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವಾ. ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ, ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ. ಏಸಯ್ಯ ಏಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ. ಏಸಯ್ಯ ಏಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ. ಹೌದು ಕರ್ತನೆ, ನಿನ್ನಂಥ ದೇವರು ಈ ಲೋಕದಲ್ಲಿ ಯಾರೂ ಇಲ್ಲ ಕರ್ತನೆ. ನನ್ನ ಕರ್ತಾದಿ ಕರ್ತನೆ, ನನ್ನ ಒಡೆಯನೇ, ನನ್ನ ರಕ್ಷಕನೇ, ನನ್ನ ವಿಮೋಚಕನೇ, ನಮ್ಮನ್ನು ಕಾಪಾಡತಕ್ಕಂಥವನೇ, ನಮ್ಮನ್ನು ನೋಡತಕ್ಕಂಥವನೇ, ನಮ್ಮನ್ನೆಲ್ಲ ರೀತಿಯಿಂದ ಕರ್ತನೆ ಬಲಪಡಿಸತಕ್ಕಂಥವನೇ, ನಿನಗೆ ಸ್ತೋತ್ರ ಕರ್ತನೆ, ಸ್ತೋತ್ರ ಕರ್ತನೆ. ಪರಿಶುದ್ಧನಾದ ದೇವರಿಗೆ ಒಂದು ಕೃತಜ್ಞತಾ ವಂದನೆಗಳನ್ನು ಸಲ್ಲಿಸಿ ನಾವು ಹಾಗೆ ಕರ್ತನ ನಾಮ ಮಹಿಮಾರ್ಥಕವಾಗಿ ಒಂದು ಕಾರ್ಯವನ್ನು ಗಮನಿಸೋಣ. ಇವತ್ತು ಮರಣ, ಬೈಬಲ್ನಲ್ಲಿ ಅನೇಕ ವಿಧವಾಗಿ ಮರಣದ ಕುರಿತು ಹೇಳಲಾಗಿದೆ. ಮೊದಲನೇ ಮರಣ, ಎರಡನೇ ಮರಣ, ಭೌತಿಕವಾದಂಥ ಮರಣ, ಕ್ರಿಸ್ತನಿಗೆ ಉಂಟಾಗಿರ್ತಕ್ಕಂಥ ಮರಣ, ಮತ್ತು ನಾವು ಪಾಪಿತ ಮರಣಿಸುವ ಮರಣ, ಮತ್ತು ಯಾರು ಪಾಪ ಮಾಡಿದ್ದಾರೆ ಅವರು ಕಲ್ಲೆಸೆದು ಹಾಕಿ ಕೊಂದು ಹಾಕಲ್ಪಟ್ಟತಕ್ಕಂಥ ಮರಣ. ಆದರೆ ನಾವು ಅಪಾರ್ಥ ಮಾಡಿಕೊಂಡಿರುವ ಮರಣದ ಬಗ್ಗೆ ಸ್ವಲ್ಪ ನಾವು ಈ ಧ್ಯಾನ ಸಮಯದಲ್ಲಿ ಕರ್ತನಿಗೆ ಅರ್ಪಣೆಯಾಗಿ, ಕರ್ತನಿಗೆ ನಮ್ಮ ಹೃದಯಗಳನ್ನು ಅರ್ಪಿಸುವಂಥವರಾಗಿ, ಕರ್ತನು ನಿಜವಾಗಲೂ ಸರ್ವಶಕ್ತನು, ಆತನಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ ಅನ್ನತಕ್ಕದನ್ನು ತಿಳಿದುಕೊಂಡಿದೆ ನಾವು. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವೇ? ಅದರ ನಿಮಿತ್ತ ನಾವು ಈ ಧ್ಯಾನ ಸಮಯದಲ್ಲಿ ದೇವರಿಗೆ ಸಂಪೂರ್ಣವಾಗಿ ಅರ್ಪಣೆಯಿಂದ, ಪ್ರೈಸ್ ಲಾರ್ಡ್ ಜೀಸಸ್, ಗಂಭೀರವಾಗಿ ಹೇಳ್ತಿರಲ್ವಿಯಾ? ಆದ ಕಾರಣ ಇಲ್ಲಿ ಪ್ರತಿ ಸಾರಿ ನಾವು ಕರ್ತನಿಂದ ಉಂಟಾಗತಕ್ಕಂಥ ಆ ಅದ್ಭುತವಾದಂಥ ಸಂಗತಿಗಳನ್ನು ನಾವು ತಿಳಿದುಕೊಳ್ಳೋಣ. ನನ್ನ ಪ್ರಿಯ ಸಹೋದರಿ ಸಹೋದರಿ, ಈ ಕಾರ್ಯದಲ್ಲಿ ನಾವು ಯಾವತ್ತಿಗೂ ಮೊದಲನೇದಾಗಿ ಆದಾಮನಿಗೆ ದೇವರು ಹೇಳಿರುವ ಮರಣ ಯಾವುದು? ಮೊಟ್ಟ ಮೊದಲಾಗಿ ಆದಾಮನಿಗೆ ಹೇಳಿರುವ ಮರಣವನ್ನೇ ನಾವು ಅಪಾರ್ಥ ಮಾಡಿಕೊಂಡಿದ್ದೇವೆ. ಅದನ್ನು ಅರ್ಥ ಮಾಡಿಕೊಳ್ಳೋಣ. ಆದಾಮನಿಗೆ, ನೀನು ಈ ಹಣ್ಣು ತಿಂದ ದಿನವೇ ನೀನು ಸಾಯುವಿ. ಈ ಮರಣ ಏನು? ಈ ಮರಣ ದೊರೆತನ ಮಾಡಿತ್ತಂತೆ. ಏನು ಮಾಡಿತ್ತು? ದೊರೆತನ. ಅದಕ್ಕಾಗಿ ಆದಾಮನು ಹೇಳಿರುವ ಮರಣ,
ಆದಾಮನಿಗೆ ದೇವರು ಹೇಳಿರುವ ಮರಣ. ಭಾಳ ಜನರು ಇದು ಆತ್ಮಿಕವಾದ ಮರಣ, ಇದು ಭೌತಿಕವಾದ ಮರಣ ಅಲ್ಲ ಅಂತೇಳಿ ಭಾಳಷ್ಟು ಕನ್ಫ್ಯೂಸ್ ಮಾಡಿಕೊಳ್ತಾರೆ ಮತ್ತು ನಮ್ಮನ್ನು ಕೂಡ ಕನ್ಫ್ಯೂಸ್ ಮಾಡ್ತಾರೆ. ಹಲ್ಲೆಲೂಯಾ, ಎಲ್ಲರೂ ಹೇಳ್ತಿರಲ್ಲಿಯ, ನಮ್ಮನ್ನು ಕೂಡ ಅಪಾರ್ಥ ಮಾಡಿಸ್ಬಿಡ್ತಾರೆ. ಆವಾಗ ನಾವು ಕೂಡ ಅಪಾರ್ಥ ಮಾಡಿಕೊಂಡು ಅದರಿಂದ ವಂಚಿತರಾಗಬಾರ್ದು ಅನ್ನತಕ್ಕಂಥ ನನ್ನ ಕಳಕಳಿಯ ವಿನಂತಿ ನಿಮ್ಮಲ್ಲಿ. ಪ್ರೈಸ್ ಲಾರ್ಡ್ ಜೀಸಸ್. ತದನಂತರ ಜಾಗೃತಿಯಿಂದ ಕೇಳ್ಕೊಳ್ತೀರಿ, ಇಲ್ಲಿ ಆದಾಮನ ಮರಣ ಮತ್ತು ನಾವು ಪಾಪದ ನಿಮಿತ್ತ ಮರಣಿಸೋದು, ಇನ್ನೊಂದು ಎರಡನೇ ಮೂರನೇ ಮರಣ ನಾವು ನೋಡ್ತಾ ಇದ್ದೇವೆ, ಭೌತಿಕವಾದ ಮರಣ. ಬೈಬಲ್ನಲ್ಲಿ ಎರಡನೇ ಮರಣ ಅಂತ ಹೇಳಲಾಗಿದೆ, ಅದು ನಿತ್ಯ ನರಕದಲ್ಲಿ ಹಾಕತಕ್ಕಂಥ ಮರಣ. ಆದರೆ ಆದಾಮನಿಗೆ ಹೇಳಲ್ಪಟ್ಟಿರುವ ಮರಣವನ್ನು ನಾವು ಅಪಾರ್ಥ ಮಾಡಿಕೊಂಡಿದ್ದೇವೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಇದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳೋಣ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲಿಲ್ಲ, ಮನೋಪೂರ್ವಕದಿಂದ ಹೇಳ್ತಿರಲಿಲ್ಲ. ನಾವು ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳೋಣ, ಯಾಕಂದರೆ ಅರ್ಥ ಮಾಡ್ಕೊಳ್ಳೋದಿದ್ರೆ ನಾವು ಕಷ್ಟಪಡ್ತೇವೆ. ಅದರ ನಿಮಿತ್ತ ಇವತ್ತು ಮರಣ 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 ಅಂತೇಳಿ ಬಹಳಷ್ಟು ಸಾರಿ ಬರೆಯಲ್ಪಟ್ಟಿರ್ತಕ್ಕಂಥ ಒಂದು ವಚನ ಅಧ್ಯಾಯದಲ್ಲಿ ನಾವು ನೋಡಲಿಕ್ಕಿದ್ದೇವೆ. ಅದು ರೋಮಾಪುರದವರ ಬರೆದ ಪತ್ರಿಕೆ. ಓದ್ತಿರಿ, ದಯಮಾಡಿ ತೆಗಿತಿರಲ್ಲ ಬೈಬಲು. 6ನೇ ಅಧ್ಯಾಯ 1ರಿಂದ 15ವರೆಗೆ ಓದ್ತಿರಿ ಮರಣದ ಬಗ್ಗೆ. ಅಲ್ಲೇ ಒಬ್ಬರು ಮರಣವನ್ನು ನೆನೆಸ್ತೀರಿ. ಹಲೋ ಬೇಬಿ, ಎಲ್ಲ ಮಕ್ಕಳೆಲ್ಲ ಬೈಬಲ್ ಸ್ಟೂಡೆಂಟ್ಸ್ ಎಲ್ಲ, ಹಲ್ಲೆಲೂಯಾ. ಮರಣ ಎಷ್ಟು ಸಾರಿ, ಮರಣ ಸಾಯೋದು ಅಂದರೆ ಮರಣ ಅನ್ನೋ ಪದ, ಸತ್ತರು ಸಾಯಬೇಕು ಇವೆಲ್ಲ ಅನ್ನೋ ಪದ ಒಬ್ಬರು ಎಣಿಸ್ತೀರಿ, ಒಬ್ಬರು ಓದ್ತೀರಿ. ಅದಕ್ಕೆ 6ನೇ ಅಧ್ಯಾಯ 1ರಿಂದ 14ವರೆಗೆ ಓದ್ತೀರಿ ಬೇಗ ಬೇಗನೆ. ಹಾಗಾದರೆ ಇಲ್ಲಿ ನೋಡಿ, ಭಾಳ ಜಾಗ್ರತೆಯಿಂದ ಕೇಳು. ಹಾಗಾದರೆ ಏನು ಹೇಳೋಣ? ದೇವರ ಕೃಪೆ ಹೆಚ್ಚಲಿ ಎಂದು, ದೇವರ ಕೃಪೆ ಹೆಚ್ಚಿದೆ ಎಂದು ನಾವು ಪಾಪದಲ್ಲಿ ಇರುವುದು, ಇನ್ನೂ ಪಾಪದಲ್ಲಿ ಇರಬೇಕೋ? ಎಂದಿಗೂ ಇರಬಾರದು. ಪಾಪದ ಪಾಲಿಗೆ ಸತ್ತವರಾದ ನಾವು ಇನ್ನೂ ಅದರಲ್ಲೇ ಬದುಕೋದು ಹೇಗೆ? ಓದ್ರಿ, ಕರೆಕ್ಟ್ ಕ್ಲೀನ್ ಆಗಿ ಓದ್ತಾ ಇರ್ತೀರಿ. ಬದುಕೋದು ಹೇಗೆ? ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಕೊಂಡವರಾದ ನಾವೆಲ್ಲರೂ ಆ ಕ್ರಿಸ್ತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ದೀಕ್ಷಾಸ್ನಾನ ಮಾಡಿಕೊಂಡುವೆ ಎಂದು. ಎಷ್ಟವರೆಗೆ ಓದಿದ್ರಿ? 4. ರೋಮಾಪುರದವರ ಬರೆದ ಪತ್ರಿಕೆ 6ನೇ ಅಧ್ಯಾಯ 4ನೇ ವಚನದಿಂದ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಕಂಟಿನ್ಯೂ ಮಾಡಿ. ಹೀಗಿರಲಾಗಿ ನಾವು ದೀಕ್ಷಾಸ್ನಾನ ಮಾಡಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ನಾವು ಏನಾಗ್ತೇವೆ? ಆತನೊಂದಿಗೆ. ಆದ್ದರಿಂದ ಕ್ರಿಸ್ತನು ಮರಣಿಸಿ ತಂದೆಯ ಮಹಿಮೆಯಿಂದ ಪುನರುತ್ಥಾನನಾಗಿ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆ ನಾವು ಕೂಡ ಜೀವದಲ್ಲಿ ಹೊಸಬರಾಗಿ. ಎಷ್ಟನೇ ವಚನ ಮಟ್ಟ ಓದಿದ್ರಿ? 5ನೇ ವಚನ ನೀವು ಕಂಟಿನ್ಯೂ ಮಾಡ್ರಿ. ಅಲ್ಲಿಂದ ನೋಡೋ, ನಿಮ್ಮ ತರ್ಜಮದಲ್ಲಿ ಏನಿದೆ? ರೋಮಾಪುರದವರ ಬರೆದ ಪತ್ರಿಕೆ 6ನೇ ಅಧ್ಯಾಯ 5ನೇ ವಚನದಿಂದ ಓದ್ರಿ. ಹೇಗೆಂದರೆ ನಾವು ಆತನ ಮರಣಕ್ಕೆ ಸಾದೃಶ್ಯವಾದಂತ ಮರಣವನ್ನು ಹೊಂದಿ ಕರ್ತನಲ್ಲಿ ಕ್ರಿಸ್ತನಲ್ಲಿ ಐಕ್ಯತೆಯಾಗಿದ್ದರೆ ಆತನ ಪುನರುತ್ಥಾನಕ್ಕೆ ಸಾದೃಶ್ಯವಾದಂತ ಪುನರುತ್ಥಾನವನ್ನು ಹೊಂದಿ ಆತನಲ್ಲಿ ಐಕ್ಯವಾಗುವೆವು. ನಮಗೆ ತಿಳಿದಿರುವಂತೆ ನಮ್ಮ ಪಾಪಾಧೀನ ಸ್ವಭಾವವು ನಾಶವಾಗಿ, ಮರಣ ಅಂದ್ರೆ ನಮ್ಮ ಪಾಪಾಧೀನ ಸ್ವಭಾವವು ನಾಶವಾಗಿ
ನಾವು ಇನ್ನೂ ಪಾಪದ ಇರದಂತೆ, ನಾವು ಇನ್ನು ಮುಂದೆ ಪಾಪದ ವಶದಲ್ಲಿ, ಪಾಪದ ಆಧೀನದಲ್ಲಿ, ಪಾಪದ ದೊರೆತನದಲ್ಲಿ ಇರದಂತೆ ನಮ್ಮ ಪೂರ್ವ ಸ್ವಭಾವವು ಕ್ರಿಸ್ತನ ಕೂಡ ನಮ್ಮ ಪೂರ್ವ ಹಳೆ ಪಾಪದ ಸ್ವಭಾವವು ಕ್ರಿಸ್ತನ ಕೂಡ ಶಿಲುಬೆಗೆ ಹಾಕಲ್ಪಟ್ಟಿದೆ. ಸತ್ತವನು ಕ್ರಿಸ್ತನೊಟ್ಟಿಗೆ ಸತ್ತವನು ಪಾಪದ ವಶದಿಂದ ಬಿಡುಗಡೆ ಹೊಂದಿದ್ದಾನೆ. ಇದಲ್ಲದೆ ನಾವು ಕ್ರಿಸ್ತನೊಡನೆ ಸತ್ತ ಪಕ್ಷದಲ್ಲಿ ಆತನೊಡನೆ ಜೀವಿಸುತ್ತೇವೆ ಎಂದು ನಂಬುತ್ತೇವೆ. 15ವರೆಗೆ ಓದ್ತಿರಿ ಬ್ರದರ್. ನಮಗೆ ತಿಳಿದಿರುವಂತೆ ಕ್ರಿಸ್ತನು ಮರಣಿಸಿದ ಮೇಲೆ ಜೀವಿತನಾಗಿ ಎದ್ದು ಬಂದಿದ್ದರಿಂದ ಆತನು ಇನ್ನು ಮುಂದೆ ಸಾಯತಕ್ಕವನಲ್ಲ. ಮರಣವು ಆತನ ಮೇಲೆ ಆಳ್ವಿಕೆ ನಡೆಸುವುದಿಲ್ಲ. ಯಾರ ಮೇಲೆ? ಯೇಸುವಿನ ಮೇಲೆ ಆಗಲಿ ನಮ್ಮ ಮೇಲೆ ಆಗಲಿ ಆಳ್ವಿಕೆ ನಡೆಸುವುದಿಲ್ಲ. ಆಳುವ ಮರಣ ಇದು, ಆಳ್ವಿಕೆ ನಡೆಸುವುದಿಲ್ಲ. ಆತನು ಅಂದ್ರೆ ಕ್ರಿಸ್ತನು ಮರಣಿಸಿದ್ದು ಒಂದೇ ಸಾರಿ, ಅದು ಪಾಪದ ಪಾಲಿಗೆ. ಆತನು ಜೀವಿಸುವುದು ದೇವರಿಗಾಗಿಯೇ. ಅದೇ ಪ್ರಕಾರ ನಾವು ಕೂಡ ಪಾಪದ ಪಾಲಿಗೆ, ನಾವು ಸಹ ಪಾಪದ ಪಾಲಿಗೆ, ನೀವು ಸಹ ಪಾಪದ ಪಾಲಿಗೆ. ನಿಮ್ಮನ್ನು ಕ್ರಿಸ್ತ ಯೇಸುವಿನಲ್ಲಿರುವ ಐಕ್ಯತೆಯಿಂದ ಪಾಪದ ಪಾಲಿಗೆ ಸತ್ತವರು ದೇವರಿಗಾಗಿ ಜೀವಿಸುವರು. ಇಲ್ಲಿ ನೋಡ್ರಿ, ಹೀಗೆ ಎಲ್ಲರೂ ನಾನು ಪಾಪದ ಪಾಲಿಗೆ ಸತ್ತವನಾಗಿದ್ದೇನೆ. ಎಲ್ಲ ಹೇಳ್ತೀರಿ, ನಾನು ಪಾಪದ ಪಾಲಿಗೆ ಸತ್ತವನಾಗಿದ್ದೇನೆ, ನಾನು ಪಾಪದ ಪಾಲಿಗೆ ಸತ್ತವನಾಗಿದೆ. ಇನ್ನು ಮುಂದೆ ದೇವರಿಗಾಗಿ ಕ್ರಿಸ್ತನ ಹಾಗೆ ಜೀವಿಸೋನಾಗಿದ್ದೇನೆ. ಆಮೇನ್. ಹೌದು, ಕೃಪೆ ಹೆಚ್ಚಿದೆ ಅಂತೇಳಿ ಪಾಪ ಮಾಡೋದು ಸರಿಯೋ? ಹಲೋ, ಕೃಪೆ ಹೆಚ್ಚಿದೆ ಅಂತೇಳಿ ಪಾಪ ಮಾಡೋದು ಸರಿಯೋ? ಎಂದಿಗೂ ಇಲ್ಲ. ನಾವು ಪಾಪದ ಪಾಲಿಗೆ ಸತ್ತವರಾದ ಮೇಲೆ ಮತ್ತು ಹೇಗೆ ಬದುಕುವರಾಗಿರುತ್ತೇವೆ ಎನ್ನುವುದು ಮೊದಲನೇ ವಚನ ಹೇಳ್ತಾ ಇದೆ. ಮತ್ತು ಆಮೇಲೆ ಕಂಟಿನ್ಯೂ ಮಾಡಿ ಬ್ರದರ್. ದೇವರಿಗಾಗಿ ಜೀವಿಸುವರು ಎಂದು ದೇವರಿಗಾಗಿ ಜೀವಿಸುವರೆಂದು ಎಣಿಸಿಕೊಳ್ಳ್ರಿ. ಅಂದ್ರೆ ದೇವರಿಗಾಗಿ ಜೀವಿಸುವರು ಅಂದ್ರೆ ಇನ್ನು ಮುಂದೆ ಪಾಪದಲ್ಲಿ ಜೀವಿಸುವರೆಂದು ಎಣಿಸಲ್ಪಡಬೇಡ್ರಿ. ಎಷ್ಟು ಕ್ಲಾರಿಟಿ ಇದೆ ನೋಡ್ರಿ ಇಲ್ಲಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್ ಜೀಸಸ್. ನಮ್ಮ ಸಹೋದರರು ಪ್ರತಿ ಸಾರಿ ನಮಗೆ ಕೇಳುತ್ತಿರುವ ಪ್ರಶ್ನೆ ಈಗ ಉತ್ತರ ಬರ್ತಾ ಇದೆ. ನಾವು ಪಾಪದ ಪಾಲಿಗೆ ಸತ್ತವರಾಗಿದೆ. ಯಾಕ್ರಿ? ಇನ್ನೂ ದೇವರ ವಾಕ್ಯವನ್ನು ಕೇಳಿ, ಇನ್ನೂ ದೇವರ ವಾಕ್ಯವನ್ನು ಇಷ್ಟು ಕೇಳಿ ಕೂಡ ಜನ ಸುಳ್ಳು, ಮೋಸ, ವಂಚನೆ, ಪಾಪ ಮಾಡ್ತಾ ಇರ್ತಾರಲ್ಲ ಅಂತ ಹೇಳಿದ್ರೆ ಅವರು ಪಾಪದ ಪಾಲಿಗೆ ಸತ್ತವರಲ್ಲ. ಅವರು ಸತ್ತವರಾಗಿ ತೋರಿಸ್ಕೊಡ್ತಾ ಇದ್ದಾರೆ, ವೇಷಧಾರಿಗಳವರು. ಓದ್ರಿ, ಕಂಟಿನ್ಯೂ ಮಾಡಿ ಬ್ರದರ್. ಹೀಗಿರುವುದರಿಂದ ಸಾವಿಗೆ ಒಳಗಾಗುವ ಈ ನಿಮ್ಮ ದೇಹದ ಮೇಲೆ ಪಾಪವನ್ನು ನೋಡಿ, ಈ ನಿಮ್ಮ ದೇಹದ ಮೇಲೆ ಪಾಪವನ್ನು ಆಳಗೊಳಿಸಿ ನೀವು ದೇಹದ ದುರಾಶೆಗಳಿಗೆ ಒಳಪಡಬೇಡ್ರಿ. ಗಂಭೀರವಾಗಿ ಹೇಳ್ತಿರಲ್ವಿಯಾ? ಪ್ರೈಸ್ ಲಾರ್ಡ್ ಜೀಸಸ್. ಮನಪೂರ್ವಕದಿಂದ ಹೇಳ್ತಿರಲ್ವಿಯಾ? ದೇಹದ ದುರಾಶೆಗಳಿಗೆ ಒಳಪಡಬೇಡ್ರಿ. ಅರ್ಥ ಆಯ್ತಾ? ಪಾಪದಿಂದ ದೇಹದ ದುರಾಶೆಗಳು. ಮುಂದೆ ಕಂಟಿನ್ಯೂ ಮಾಡಿಬಿಡ್ತಾರೆ. ಎಷ್ಟು ಕ್ಲಾರಿಟಿ ಇದೆ ನೋಡ್ರಿ. ಪಾಪ ಮಾಡೋದಕ್ಕಾಗಿ ನಾವು ಹುಟ್ಟಿಲ್ಲ, ಪಾಪ ಮಾಡೋದಕ್ಕಾಗಿ ನಾವು ಕ್ರಿಸ್ತನಲ್ಲಿ ಸತ್ತಿಲ್ಲ, ಪಾಪ ಮಾಡೋದಕ್ಕಾಗಿ ನಾವು ದೀಕ್ಷಾಸ್ಥಾನ ತೆಗೆದುಕೊಂಡಿಲ್ಲ. ಪಾಪಕ್ಕದ ಪಾಲು ನಾವು ಸತ್ತವರಾಗಿದ್ದೇವೆ. ಎಲ್ಲ ಹೇಳ್ತಿರಲ್ವಿಯಾ? ಇದು ಮಾತ್ರವಲ್ಲದೆ ನೀವು ನಿಮ್ಮ ದೇಹದ ಅಂಗಗಳನ್ನು ನೋಡಿ, ಲಕ್ಷ್ಯ ಕೊಡಿ, ನೀವು ನಿಮ್ಮ ದೇಹದ ಅಂಗಗಳನ್ನು ಪಾಪಕ್ಕೆ ಒಪ್ಪಿಸುವರಾಗಿದ್ದು ಅವುಗಳನ್ನು ದುಷ್ಟತನವನ್ನು ನಡೆಸುವ ಅವುಗಳ ದುಷ್ಟತನವನ್ನು, ಅವುಗಳ ಅನೀತಿಯನ್ನು ನಡೆಸುವ ಸಾಧನಗಳಾಗಿ ಮಾಡಬೇಡಿರಿ. ನಿಮ್ಮ ಅವಯವಗಳು, ನಿಮ್ಮ ಅಂಗಗಳು ಪಾಪದ ದುಷ್ಟತನವನ್ನು, ಅನೀತಿಯನ್ನು, ಪಾಪವನ್ನು ನಡೆಸುವ ಸಾಧನಗಳಾಗಿ ಮಾಡಬೇಡ್ರಿ. ಈ ಅವಯವಗಳನ್ನು, ಈ ಅಂಗಗಳನ್ನು ಮತ್ತೆ ಮುಂದೆ ಏನಾಗಿ ನಡೆಸಬೇಕು? ದೇವರ ಮಹಿಮಾರಾಧನೆಗಾಗಿ ಅಂಗಗಳನ್ನಾಗಿ ನಾವು ಸಾಧಿಸಬೇಕು. ಮುಂದೆ ನೀವು ಸತ್ತವರೊಳಗಿಂದ ಜೀವಿತರಾಗಿರುವುದರಿಂದ ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ದೇಹದ ಅಂಗಗಳನ್ನು ನೀತಿಯ ಆಯುಧಗಳನ್ನಾಗಿ, ಆಮೇನ್, ನಿಮ್ಮ ದೇಹದ ಅಂಗಗಳು ಪಾಪದ ಆಯುಧಗಳನ್ನಾಗಿಲ್ಲ, ಪಾಪದ ಸಾಧನೆಗಳ ಏನಲ್ಲ,
ಚಿಂತೆ ಮಾಡಬೇಡ್ರಕ್ಕ, ನಿಮಗೆ ಹೇಳತ್ತೀನಿ, ಮಾಡಬೇಡ್ರಿ ಚಿಂತೆ. ಯಾರು ಚಿಂತೆ ಮಾಡಿದರೆ ಬಿಡುದಿಲ್ಲ ಅವ್ರನ್ನು. ನಿಮ್ಮ ದೇಹಗಳ ಅಂಗಗಳೆಲ್ಲ ನೀತಿಯ ಆಯುಧಗಳನ್ನಾಗಿ ಆತನಿಗೆ ಸಮರ್ಪಿಸಿರಿ. ಮುಂದೆ ಕಾರಣ ಏನಂದ್ರೆ ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸುವುದು. ನೀವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ, ಕೃಪೆಗೆ ಅಧೀನರಾಗಿದ್ದೀರಿ. ಹಾಗಾದರೆ ನಾವು ಧರ್ಮಶಾಸ್ತ್ರ ಅಧೀನರಲ್ಲ ಎಂದು ಪಾಪ ಮಾಡಬಹುದೇ? ಎಂದಿಗೂ ಇಲ್ಲ. ನೋಡ್ರಿ, ಮೊದಲನೇ ವಚನ ಕೂಡ ಅದು ಹೇಳ್ತಾ ಇದೆ. ಮೊದಲನೇ ವಚನ ನೋಡ್ರಿ, ಮೊದಲನೇ ವಚನ ಓದ್ರಿ ಬೇಗನೆ. ವಾಟ್ ಶಲ್ ವಿ ಸೇ? ಹಾಗಾದ್ರೆ ನಾವು ಏನು ಹೇಳೋಣ? ಏನು ಹೇಳೋಣ? ದೇವರ ಕೃಪೆ ನಮ್ಮ ಮೇಲೆ ಹೆಚ್ಚಾಗಿದೆ ಎಂದು ನಾವು ಇನ್ನು ಮುಂದೆ ಪಾಪವನ್ನು ಮಾಡುತ್ತಲೇ ಇರಬೇಕು. ಹಾಗೆ ಎಂದಿಗೂ ಆಗಬಾರದು. ಯಾಕಂದ್ರೆ ಪಾಪದ ಪಾಲಿಗೆ ನಾವೇನಾಗಿದ್ದೇವೆ? ಸತ್ತವರಾಗಿದ್ದೇವೆ. ಎಲ್ಲ ಹೇಳ್ತಾರೆ ಪಾಪದ ಪಾಲಿಗೆ ನಾವು ಸತ್ತರು. ಅದಕ್ಕೆ ಲಾಸ್ಟ್ ನಲ್ಲಿ ಮತ್ತೆ ಹೇಳ್ತಾ ಇದ್ದಾನೆ, ಕ್ಲಾರಿಟಿಯಾಗಿ ಹೇಳ್ತಾನೆ, ಫಿನಿಶಿಂಗ್ ಮಾಡ್ತಾನೆ. ಹಾಗಾದ್ರೆ ಏನು? ಇಲ್ಲೇ ನಾವು ಓದ್ತಾ ಇದ್ದೇವೆ 15ನೇ ವಚನದಲ್ಲಿ. ಹಾಗಾದ್ರೆ 16ನೇ ವಚನದಲ್ಲಿ ಹಾಗಾದ್ರೆ ಏನು? ನೀವು ಯಾವನಿಗೆ 15ನೇ ವಚನ. ಹಾಗಾದ್ರೆ ಏನು? ನಾವು ಧರ್ಮಶಾಸ್ತ್ರ ಅಧೀನದಲ್ಲೆಲ್ಲ ನಾವು ಕೃಪಾಧೀನದಲ್ಲಿ ಇದ್ದೀವಿ ಅಂತೇಳಿ ಮತ್ತು ಪಾಪ ಮಾಡಬಹುದೋ? ಇಲ್ಲ, ಎಂದಿಗೂ ಇಲ್ಲ. ನಿಶ್ಚಯವಾಗಿ, ಸರ್ಟನ್ಲಿ, ಖಂಡಿತವಾಗಿ ಎಂದಿಗೂ ಇಲ್ಲ. ಇದು ಇಲ್ಲಿ ಒಂದು ಕ್ವಶನ್ ಇದೆ ನಿಮಗೆ. ಇವತ್ತು ನಾನು ಎದರ ಬಗ್ಗೆ ಮಾತಾಡ್ತಾ ಇದ್ದೇನೆ? ಕಷ್ಟಪಟ್ಟು ದುಡಿದು ಬಂದಿದ್ದ ಬಗ್ಗೆ ಮಾತಾಡ್ತಾ ಇಲ್ಲ ನಾನು. ಹಲ್ಲೆಲೂಯಾ. ಮರಣದ ಬಗ್ಗೆ ಮಾತಾಡ್ತಾ ಇದ್ದೀನಿ ಇವತ್ತು. ಬೈಬಲ್, ವಾಟ್ ಈಸ್ ದ ಬೈಬಲ್ ಡೆಫಿನೇಷನ್ ಫಾರ್ ದ ಡೆತ್? ದೇವರು ಎಲ್ಲೆಲ್ಲಿ ಮರಣವನ್ನು ಹೇಳಿದಾನೆ ಅಲ್ಲೇ ಮರಣ ಏನು? ದೇವರು ಆಳುವ ಮರಣ ಒಂದಂತ ಹೇಳಿದಾನೆ. ಆಳುವ ಮರಣವನ್ನು ಆಳುತ್ತದೆ, ದೊರೆತನ ಮಾಡ್ತಂತೆ. ಮತ್ತು ಇನ್ನೊಂದು ಮರಣ ಹೇಳಿದಾನೆ, ಅದು ಎರಡನೇ ಮರಣ. ಅದು ನರಕದಲ್ಲಿ ಉರಿಯುತ್ತಿರ್ತಕ್ಕಂಥ, ಅಂದರೆ ಕೊನೆ ಮರಣ. ಎರಡನೇ ಮರಣ, ಅದು ಕೊನೆ ಮರಣ. ಮೊದಲನೇ ಮರಣ, ಎರಡನೇ ಮರಣ. ಮತ್ತು ಭೌತಿಕವಾದಂಥ ಮರಣ ಅಂದ್ರೇನು? ದೇಹದಲ್ಲಿ ಮರಣಿಸುವ ಮರಣ, ಶರೀರದ ಮರಣ. ಮತ್ತು ಆಳುವ ಮರಣ. ಇದೆಲ್ಲ ಬಹಳ ಇಂಟ್ರೆಸ್ಟಿಂಗ್ ಇದೆ ಒಂದೊಂದಾಗಿ. ಮತ್ತು ನಾವು ಪಾಪದ ಪಾಲಿಗೆ ಮರಣಿಸೋದು ಒಂದೊಂದಾಗಿ. ನಿಮಗೆ ಇವತ್ತು ಎಲ್ಲ ಮರಣಗಳು ತಿಳಿಸ್ಬಿಡ್ತೇನೆ. ದಯಮಾಡಿ ನನಗೊಂದು ಉಪಕಾರ ಮಾಡ್ತಾ ಇದ್ದಾರೆ ಇಲ್ಲಿ ಎಲ್ಲರೂ. ಹಲ್ಲೆಲೂಯಾ. ಬಹಳ ಜನರು ಇದು ಆತ್ಮಿಕವಾದ ಮರಣ, ಇದು ಭೌತಿಕವಾದ ಮರಣ ಅಂತ ಕನ್ಫ್ಯೂಸ್ ಮಾಡ್ತಾರೆ. ಕ್ಲಾರಿಟಿಯಾಗಿ, ಸ್ಪಷ್ಟವಾಗಿ ಇವತ್ತು ಈ ಅಧ್ಯಯನದಲ್ಲಿ ನಾವು ದೇವರ ವಾಕ್ಯವನ್ನು ತಿಳಿದುಕೊಳ್ಳೋಣ. ಮರಣ, ಮೊಟ್ಟ ಮೊದಲಾಗಿ ಮರಣವನ್ನು ಎಲ್ಲಿ ಕೇಳಿದೆ ನಾವು? ಬೈಬಲ್ನಲ್ಲಿ ಮೊಟ್ಟ ಮೊದಲಾಗಿ ಮರಣವನ್ನು ಎಲ್ಲಿ ಕೇಳಿದ್ದೇವೆ? ಹಲ್ಲೆಲೂಯಾ. ಪಟ್ನ ಪ್ರಶ್ನೆ ಆಗ್ತಾನೆ, ಎಲ್ಲಿ ಬರ್ತಾವ? ಇದ್ದಿದ್ದು ಮರೆತು ಹೋಗ್ತೀವಿ ನಾವು. ಅಂದ್ರೆ ಉತ್ತರ ಕೊಡ್ತಿದ್ವಿ ನಾವು, ಆದ್ರೆ ನಾ ಪ್ರಶ್ನೆ ಹಾಕಿದ್ದವು ತಪ್ಪು. ಮೊದಲನೇ ಮರಣ ದೇವರು ಹೇಳಿದ ಮಾತು ಎಲ್ಲಿ? ಈ ಹಣ್ಣು ತಿಂದ ಕೂಡಲೇ ನೀನು ಮರಣಿಸುವಿ ಅಂತ ಹೇಳಿದಾನೆ. ಬಹಳ ಜನ ಹೇಳ್ತಾರೆ ಅವನು ಆತ್ಮಿಕವಾಗಿ ಮರಣಿಸಿದ್ದಾನೆ ಅಂತ ಹೇಳ್ತಾರೆ. ನೋ 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 ಮೈ ಡಿಯರ್ ಬ್ರದರ್, ಆತ್ಮಿಕವಾಗಿಯೂ ಮರಣಿಸಿದ್ದಾನೆ. ಆತನಿಗೆ ಹೇಳಿರುವ ಮರಣದ ಅರ್ಥ ಏನು? ಬೈಬಲ್ ಹೇಳ್ತದೆ, ಆದಾಮನಿಂದ ಮೋಸೆಯವರೆಗೂ, ಮೋಸೆಯಿಂದ ಇದುವರೆಗೂ ಮರಣವು ದೊರೆತನ ಮಾಡಿದೆ. ಏನು ಮಾಡಿದೆ? ಆಳಿದೆ, ತಾಂಡವಾಡಿದೆ. ಏನಾಡಿದೆ? ಮರಣವು ತಾಂಡವಾಡಿದೆ, ಮನುಷ್ಯನ ಮೇಲೆ ದೊರೆತನ ಮಾಡಿದೆ. ಆದಾಮನಿಗೆ ಹೇಳುವ ಮರಣ ಇದು ಮೊದಲನೇ ಮರಣ ಅಂತ ನಾನು ಹೆಸರು ಕೊಡಬಹುದು. ಕೊನೆ ಮರಣ, ಎರಡನೇ ಮರಣ ಅನ್ನೋದು ನರಕದ ಮರಣ. ಮತ್ತು ಮನುಷ್ಯನು ಭೌತಿಕದಲ್ಲಿ ಸಾಯ್ತಾನಲ್ಲ, ಅದಕ್ಕೇನಂತಾನೆ ಬೈಬಲ್ನಲ್ಲಿ ಏನಂತ ಹೇಳಲಾಗಿದೆ? ಬೈಬಲ್ನಲ್ಲಿ ಮನುಷ್ಯನು ಈ ದೇಹದಲ್ಲಿ ಸತ್ತಾಗ ಅವನನ್ನು ಏನು ಮಾಡ್ತೀವಿ ನಾವು? ಹೆಂಗೆ ಕುಂತಾರ ನೋಡ್ರಿ ಎಲ್ಲರೂ. ಏನು ಮಾಡ್ತೀವಿ? ಫ್ರಿಜ್ಜಲ್ಲಿ ಇಟ್ಕೊಂಡು, ಇಲ್ಲ ಫ್ರಿಜ್ಜಲ್ಲಿ ಇಟ್ಕೊಂಡು ಪ್ರತಿದಿನ ಅವ್ರು ನೋಡ್ತಾ ಮತ್ತು ಫ್ರಿಜ್ ಬಂದ್ ಮಾಡ್ತಿರ್ತೀವಿ. ಯಾಕಂದರೆ ಮೆಮೊರಿಗಾಗಿ. ಆ ಥರನೂ ಸಮಾಧಿಯಲ್ಲಿ ಆಗಿ ಬರೋದಿಲ್ಲ ಅಂದರೆ ಕುಂತೀರಿ ನೀವು. ಸತ್ತ ಮೇಲೆ ಏನು ಮಾಡ್ತೀರಂತ ಮನುಷ್ಯ? ಮನೇಲಿ ಇಟ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು ನೋಡ್ತಾ ಇರ್ತೀರ ಡೈಲಿ. ಮನೆಯೊಳಗೆ ಇರೋದಿಲ್ಲ ನೀವು. ಆಮೇಲೆ ಅವನನ್ನು ತಗೊಂಡು ಹೋಗಿ ಸತ್ತಿರೋ ಮನುಷ್ಯನ ತಗೊಂಡು ಎಲ್ಲಿ ಹಾಕ್ತೀರಿ? ಮಣ್ಣಲ್ಲಿ ಹಿಡಿದ್ಬಿಡ್ತೀರಿ. ಈ ಮರಣ ಏನು? ಆದಾಮನಿಗೆ ಹೇಳಿರುವ ಮರಣ ಏನು? ಎಲ್ಲರೂ ಹೇಳ್ತಿರಲ್ವ್ಯಾ? ಆದಾಮನಿಗೆ ಹೇಳಿರುವ ಮರಣ ಏನು?
ದಯಮಾಡಿ ಗಮನಿಸ್ತೀರಿ, ಆತನ ಮರಣ ಅಲ್ಲೇ ಡಿಫೈನ್ ಮಾಡಿದ್ದಾನೆ, ಇಲ್ಲೇ ಅಲ್ಲೇ ಹೇಳಿಬಿಟ್ಟಿದ್ದಾನೆ ವಾಟ್ ಈಸ್ ದಟ್ ಮೀನಿಂಗ್ ಆಫ್ ದ ಮರಣ ಅಂತೇಳಿ. ಎಲ್ಲರೂ ಹೇಳ್ತಿರಲ್ವ, ಆದಮನಿಗೆ ಹೇಳಿರುವ ಮರಣ. ಗಂಭೀರವಾಗಿ ಹೇಳ್ತಿರಲ್ವ, ಸ್ವಲ್ಪ ನನ್ನನ್ನು ಈಗ ತಿರುವುದಿಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವ, ಆದಾಮನಿಗೆ ಹೇಳಿರುವ ಮರಣ. ದಯಮಾಡಿ ಕೇಳಿಸ್ತೀರಿ, ನಾವು ಆದಾಮನ ಪುಸ್ತಕದಲ್ಲಿ ಆದಿಕಾಂಡದಲ್ಲಿ ಹೋಗಿರುವಾಗ ಅಲ್ಲಿ ನಾವು ಸ್ಪಷ್ಟವಾಗಿ ನೋಡ್ತೇವೆ, ಈಗ ನೀನು ತಿಂದ ದಿನವೇ, ಹಣ್ಣು ತಿಂದ ದಿನವೇ ಸಾಯುವಿ ಅಂತ ಹೇಳ್ದ. ಆಮೇಲೆ ಸಾಯು ಅಂತ ಹೇಳಿದ್ರೆ ಆ ಸಾವು ಎಂತ ಸಾವು ಎಂಬುದಾಗಿ ನಮಗೆ ಸರಿಯಾಗಿ ಅರ್ಥ ಆಗಿಲ್ಲ. ನಾವೇನು ತಿಳ್ಕೊಳ್ತೇವೆ, ಆ ಸಾವು ದೈಹಿಕವಾದಂಥ ಸಾವು ಅಂದರೆ ಭೌತಿಕವಾದಂಥ ಸಾವು ಅಂತ ಹೇಳಿದೆ ತಿಳ್ಕೊಂಡಿದೆ. ಇಲ್ಲ, ಆ ಮರಣ ದೊರೆತನ ಮಾಡುವ ಮರಣ. ಯಾವ ಮರಣ? ಆದಾಮನಿಗೆ ಹೇಳುವ ಮರಣ. ಮರಣ ದೊರೆತನ ಮಾಡ್ತಾರೆ ಅಂದರೆ ಅರ್ಥ ಏನು? ಆ ಮರಣ ಅಂದರೆ ಆ ಮರಣಕ್ಕೆ ಜೀವ ತುಂಬಿರುವಾಗ ಆ ಮರಣ ಮತ್ತು ಮರಣಕ್ಕೆ ಜೀವ ಇರುವುದಿಲ್ಲ. ನೆನ್ಪಿಟ್ಕೊಳ್ರಿ, ಏನಿರುವುದಿಲ್ಲ? ಆದಾಮನ ತೋಟದಲ್ಲಿರುವ ಮರಣಕ್ಕೆ ಜೀವ ಇಲ್ಲ. ಪಾಪ ಮಾಡಿದಾಗ ಆ ಮರಣಕ್ಕೆ ಜೀವ ಬರ್ತದೆ. ಆವಾಗ ಆ ಮರಣ ಎದ್ದು ಅವನ ಮೇಲೆ ದೊರೆತನ ಮಾಡುತ್ತದೆ. ಈ ಮರಣ ಅಲ್ಲಿ ದೇವರು ಮಾತಾಡಿರೋ ಮರಣ. ಓಕೆ, ಅದನ್ನು ಹೇಳ್ತಾ ಇದ್ದಾನೆ. ಹೇಗೆ ಅಂತ ಹೇಳ್ತಾನೆ, ವೆರಿ ಕ್ಲಿಯರ್ ಆಗಿ, ಸಿಂಪಲ್ ಆಗಿ ಹೇಳ್ತಾ ಇದ್ದಾನೆ. ದೇವರು ಆದಾಮನಿಗೆ ಹೇಳಿರುವ ಮರಣ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವ? ತೆಗಿತೀರಿ ಆದಿಕಾಂಡ. ಆದಾಮನಿಗೆ ನೀನು ತಿಂದ ದಿನವೇ ಸಾಯುವೆ ಅಂತ ಹೇಳ್ದ. ಆ ಮರಣ ಏನಂತೇಳಿ ಇಲ್ಲೇ ಬರಲ್ಪಟ್ಟಿದೆ ಆದಿಕಾಂಡ. ಅಲ್ಲೇ ನೋಡ್ರಿ, ಮರಣ ತಿಂದ ಕೂಡಲೇ ಆದಾಮನ ಮರಣವನ್ನು ಘೋಷಣೆ ಮಾಡಿದ್ದಾನೆ. ಆದಾಮನು ಮರಣಿಸಿರುವ ಮರಣಕ್ಕೆ ಘೋಷಣೆ ಮಾಡಿದ್ದಾನೆ. ಏನಂತ ಘೋಷಣೆ ಮಾಡಿದ್ದಾನೆ? ಆ ಮರಣ ಏನಂತ ಹೇಳ್ತಾನೆ? ಆ ಮರಣ ಹೇಗೆ ದೊರೆತನ ಮಾಡ್ತದೆ ಅಂತ ಹೇಳ್ತಾನೆ. ಆ ಮರಣ ಏನಂತ ಹೇಳ್ತಾನೆ? ಆ ಮರಣ ಏನಲ್ಲ, ಹಲೋ, ಆ ಮರಣದಿಂದ ಶಾಪ ಉಂಟಾಗ್ತದೆ. ಆ ಮರಣ ಶಾಪವು, ರೋಗವು, ಹಿಂಸೆಯು, ಬಡತನವು, ಸಂಕಟವು, ವ್ಯಸನವು, ವೇದನೆಯೇ. ಆ ಮರಣ ನೀನು ಮಣ್ಣಲ್ಲಿ ಸೇರೋ ತನಕ ಇದು ನಿನ್ನನ್ನು ದೊರೆತನ ಮಾಡ್ತಂತ ಹೇಳ್ತಾರೆ. ಆ ಮರಣ ಆಲ್ರೆಡಿ ಇದೆ ಅಲ್ಲಿ. ಅದಕ್ಕಾಗಿ ತಿಂದ ಕೂಡಲೇ ಆದಾಮನಿಗೆ ದೇವರು ದರ್ಶನ ಕೊಟ್ಟು ಆ ಮರಣದ ಡೆಫಿನೇಷನ್ ಹೇಳಿದ್ದಾನೆ. ಯಾವುದು? ದೊರೆತನ ಮಾಡುವ ಮರಣ. ಅಂದರೆ ಯಾವುದು? ಮರಣಕ್ಕೆ ಜೀವ ಇಲ್ಲದಾಗಿತ್ತು. ಈತನು ದೇವರ ಮಾತಿಗೆ ಅವಿಧೇಯನಾಗಿರುವಾಗ ಆ ಜೀವ ಇಲ್ಲದ ಮರಣಕ್ಕೆ, ಏನಿಲ್ಲದ ಮರಣಕ್ಕೆ, ಆ ಜೀವ ಇಲ್ಲದ ಮರಣಕ್ಕೆ ಏನು ಹಾಕಿದ ಈತನು? ಜೀವವನ್ನು ತುಂಬಿದ. ಆಗ ಆ ಮರಣವು ಎದ್ದು ಅವನ ಮೇಲೆ ದೊರೆತನ ಮಾಡ್ತಾ ಇದೆ. ಈಗ ಓದ್ತೀರಿ 3ನೇ ಅಧ್ಯಾಯ, ದಯಮಾಡಿ ಬರೆದಿಟ್ಕೊಳ್ತೀರಿ. ಆದಿಕಾಂಡ 3ನೇ ಅಧ್ಯಾಯ. ಆ ಮರಣ ನೋಡ್ರಿ ಹೆಂಗಿದೆ. 16ನೇ ವಚನದಿಂದ ಆ ಮರಣದ ಬಗ್ಗೆ ಬರಲಿಪಟ್ಟಿದೆ. ಆದಿಕಾಂಡ 3ನೇ ಅಧ್ಯಾಯ 16ನೇ ವಚನ. ತೆಗಿತೀರಿ ಆದಿಕಾಂಡ. ಮತ್ತು ಸ್ತ್ರೀಗೆ ನೋಡಿ ಮರಣ ಏನಂತೇಳಿ. ಮತ್ತು ಸ್ತ್ರೀಗೆ ಆತನು ನಾನು ನಿನ್ನ ದುಃಖವನ್ನು, ನಿನ್ನ ಗರ್ಭವೇದನೆಯನ್ನು ಅಧಿಕವಾಗಿ ಹೆಚ್ಚಿಸುವೇನು. ಅಂದ್ರೆ ಅರ್ಥ ಆಯ್ತು. ಮರಣ ಏನು? ನಿನ್ನ ದುಃಖವನ್ನು. ಯಾವ ಮರಣ ಇದು? ದೇವ್ರು ಹೇಳಿರೋ ಮರಣದ ಡೆಫಿನೇಷನ್ ಇದು. ನಿನ್ನ ಹೆರಿಗೆ ಆಗುವಾಗ ನಿನ್ನ ನೋವನ್ನು, ನಿನ್ನ ಪ್ರಸವ ವೇದನೆಯನ್ನು ಅಧಿಕವಾಗಿ ಹೆಚ್ಚಿಸುವೆನು. ಅರ್ಥ ಆಯ್ತಾ? ನೀನು ಸಂಕಟಗಳಿಂದ, ಕಷ್ಟದಿಂದ, ನೋವಿನಿಂದ ಮಕ್ಕಳನ್ನು ಹೇರುವಿ. ನಿನ್ನ ಗಂಡನ ಮೇಲೆ ನಿನ್ನ ಆಸೆ ಇರುವುದು. ಅವನು ಯಾರು? ಗಂಡನು ನಿನ್ನನ್ನು ಆಳುವನು. ಆದರೆ ಇನ್ನೊಂದು ಪಕ್ಕದಲ್ಲಿ ಮರಣವು ನಿನ್ನನ್ನು ಆಳ್ತದೆ ಅನ್ನೋದು ಹೇಳ್ತಾ ಇದ್ದಾನೆ. ಮುಂದೆ ಆಗ ಆದಾಮನ ಮೇಲೆ ಇರುವ ಮರಣ. ಹಲೋ, ಆದಾಮನ ಅದೇ ದಿನ ಸತ್ತನಂದ್ರೆ ಯಾವಾಗ ಸತ್ತನಂತ ಹೇಳ್ತಾ ಇದ್ದಾನೆ. ಅವನ ಮೇಲೆ ಮರಣ ಏನು ತಾಂಡವ ಮಾಡ್ತಾ. ಅದೇ ದಿನ ಆದಾಮನಿಗೆ ಆತನು ಯಾರ ಮಾತನ್ನು ಕೇಳಿ? ಭಾಳ ಜಾಗ್ರತೆಯಿಂದ ಕೇಳಬೇಕಾದ್ರೆ ಹೆಂಡತಿ ಮಾತನ್ನು. ನೀನು ನಿನ್ನ ಹೆಂಡತಿಯ ಮಾತನ್ನು ಕೇಳಿ ತಿನ್ನಬಾರದೆಂದು ಹೇಳಿರುವ ಹಣ್ಣನ್ನು ತಿನ್ನಬಾರದು ಎಂದು ನಿನಗೆ ಆಜ್ಞಾಪಿಸಿರುವ ಆ ಮರದ ಹಣ್ಣನ್ನು ತಿಂದ ಕಾರಣವೇ ನಿನಗೋಸ್ಕರ ಅಂಡರ್ಲೈನ್ ಮಾಡಿ ಇದಕ್ಕೆ. ಇದು ಮರಣ. ಏನು? ಭೂಮಿಯು ಅಂದ್ರೆ ನಿನ್ನ ಬಿಸ್ನೆಸ್ ಏನಾಗಿದೆ? ಹಲ್ಲೆಲೂಯಾ. ನಿನ್ನ ಬಿಸ್ನೆಸ್ ಶಪಿಸಲ್ಪಟ್ಟಿದೆ, ನಿನ್ನ ಆದಾಯವು ಇದು ಮರಣ ರೀ. ಈ ಮರಣವನ್ನು ಮೊದಲನೇ ಮರಣ ಆದಾಮನಿಗೆ ದೊರಕಿರತಕ್ಕಂಥ ಮರಣ.
ನಿನ್ನ ಭೂಮಿಯು ಶಪಿಸಲ್ಪಟ್ಟಿದೆ. ಮೊದಲು ನಿನ್ನ ಗರ್ಭದಿಂದ ನೀನು ಬಹು ದುಃಖ, ವ್ಯಸನ, ವೇದನೆ, ಸಂಕಟಗಳಿಂದ ನಿನ್ನ ಮಕ್ಕಳನ್ನು ಹೇರುವಿ. ಇದು ಒಂದು ಮರಣದ ಅರ್ಥ. ಎರಡನೇದೇನೆಂದ್ರೆ ನಿನ್ನ ನಿಮಿತ್ತ ಭೂಮಿಯು ಶಪಿಸಲ್ಪಟ್ಟಿದೆ. ಮರಣ ನೋಡ್ರಿ, ಮರಣ ಶಾಪವನ್ನು ತೋರಿಸ್ಕೊಡ್ತಾ ಇದ್ದಲ್ಲಿ. ನಿನ್ನ ನಿಮಿತ್ತ ಭೂಮಿಯು ಶಪಿಸಲ್ಪಟ್ಟಿದೆ ಅಂದ್ರೆ ಹೇಳ್ತಾನೆ ಬಿಸ್ನೆಸ್ ಶಪಿಸಲ್ಪಟ್ಟಿದೆ. ಎಲ್ಲರೂ ಹೇಳ್ತಿರಲ್ಲ, ಬಿಸ್ನೆಸ್ ಶಪಿಸಲ್ಪಟ್ಟಿದೆ ಅಂದ್ರೆ ದರಿದ್ರ, ಬಡತನ, ವ್ಯಸನ, ವೇದನೆ, ಇದು ಮರಣ. ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀರಮ್ಮ. ನೋಡ್ರಿ, ಈಗ ನಿನ್ನ ಜೀವಮಾನದ ದಿನದಲ್ಲೆಲ್ಲ ಇದು ಮರಣ. ಯಾವುದು? ದುಃಖದಲ್ಲಿ, ವೇದನೆಯಲ್ಲಿ, ಕಣ್ಣೀರಿನಲ್ಲಿ. ದುಃಖದಲ್ಲಿ ನೀನು ಸುಖದಲ್ಲಿ ಫಲವನ್ನು ತಿನ್ನುವುದಿಲ್ಲ. ಹಲೋ 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 ಹಲೋ. ದ ಬ್ಲೆಸ್ಸಿಂಗ್ಸ್ ಆಫ್ ದ ಗಾಡ್ ಮೇಕ್ಸ್ ಒನ್ ರಿಚ್ ಅಂಡ್ ಆ್ಯಡ್ ನೋ ಸಾರೋ. ದೇವರ ಆಶೀರ್ವಾದ ಅವನನ್ನು ಧನವಂತನಾಗಿ ಮಾಡುತ್ತದೆ, ಅದರೊಳಗೆ ದುಃಖ ಸೇರಿಸುವುದಿಲ್ಲ. ಇದು ದೇವರು ಕೊಟ್ಟಿರತಕ್ಕಂಥ ನಿತ್ಯ ಜೀವದ ಫಲ. ಆದರೆ ಇಲ್ಲಿ ನೀನು ದುಃಖದಲ್ಲೇ ನಿನ್ನ ಫಲವನ್ನು ತಿನ್ನುತ್ತಿ. ಇಸ್ ಇಟ್ ಕ್ಲಿಯರ್? ಅಂದರೆ ಮರಣ ಏನು? ಅವನಿಗಿರೋ ಮರಣ ಏನು? ಅವನ ಜೀವಮಾನ ಕಾಲವೆಲ್ಲ ಸುಖ ಇರುವುದಿಲ್ಲ. ಅವನು ಸುಖಹೀನವಾದಂಥ, ಸುಖ ಇಲ್ಲದಂಥ ಜೀವನವೇ ಅವನಿಗೆ ಮರಣ ಎಂದು ಘೋಷಿಸಲ್ಪಟ್ಟಿದೆ. ನೆಕ್ಸ್ಟ್ ಅಮ್ಮ, ಮತ್ಯಾವುದವ? ಇದಲ್ಲದೆ ನೀನು ಮುಳ್ಳುಗಳನ್ನು, ಇದು ಶಾಪ, ಮುಳ್ಳುಗಳನ್ನು, ಕಳೆಗಳನ್ನು ಭೂಮಿಯು ಬೆಳೆದು. ನೀನು ಎಲ್ಲೇ ನೀನು ಪೈರು, ಹಣ್ಣು, ಹಂಪಳ, ತೋಟಗಳನ್ನು ಬೆಳೆಸಲಿಕ್ಕೆ ಹೋಗ್ತಿಯಲ್ಲ, ಅಲ್ಲಿ ಕಲ್ಲು, ಮುಳ್ಳು, ಕಳೆಗಳು ಬೆಳೆಯೋದು ಅಂದ್ರೆ ಶಾಪವು ಬೆಳೆಯೋದು ನಿನ್ನ ಬಿಸ್ನೆಸ್ ಅಲ್ಲಿ. ನೀನು ಹೊಲದ ಪಲ್ಲೆಯನ್ನು ತಿನ್ನುವಿ. ಮಣ್ಣಿಗೆ, ನೋಡಿ, ಮಣ್ಣಿಗೆ ನೀನು ಸೇರುವವರೆಗೆ ನಿನ್ನ ದುಃಖದಿಂದ ಮುಖದ ಬೆವರನ್ನು ಸುರಿಸಿ ರೊಟ್ಟಿಯನ್ನು ತಿನ್ನುವಿ. ಇದು ಮರಣ ರೀ. ಹಲೋ, ಅರ್ಥ ಆಯ್ತಾ? ಮಣ್ಣಿಗೆ ಸೇರುವವರೆಗೆ ಅವನ ಸ್ತ್ರೀ ಮೇಲೆ ಏನು ಬಂತು? ನೀನು ಮಕ್ಕಳನ್ನು ಹೇರುವಾಗ ಸಂಕಟದಿಂದ, ವೇದನೆಯಿಂದ ಮರಣವನ್ನು ಎದುರು ನೋಡ್ತೀಯ. ಅದಕ್ಕೆ ಬಹಳ ಜನ ಹೇಳ್ತಾರೆ, ಸ್ತ್ರೀ ಒಂದು ಡೆಲಿವರಿ ಆಗಿ ಬಂದ್ರೆ ಮತ್ತೊಂದು ಜನ್ಮ ಎತ್ತಿದ್ದಾರೆ ಅಂತ ಹೇಳ್ತಾರೆ. ನೆಕ್ಸ್ಟ್, ಮಾನವನು ಅವನ ಜೀವಮಾನ ಕಾಲವೆಲ್ಲ ಸುಖ ಇಲ್ಲದಂಥ ಜೀವನವೇ ತಕ್ಷಣ ಕೊಟ್ಟಿರತಕ್ಕಂಥ ಮರಣ. ಅದು ನೀನು ತಿಂದ ದಿನವೇ ಮರಣಿಸಿ ಅಂತ ಹೇಳಿದ್ರೆ ಅವನು 930 ವರ್ಷದ ನಂತರ ಮರಣಿಸಿದ್ದಾನೆ. ಯಾರು? ಆದಾಮನು. ಅದರ ಬಗ್ಗೆ ಮಾತಾಡಿಲ್ಲ ದೇವರಲ್ಲಿ. ಅವನು 930 ವರ್ಷಗಳು ಬದುಕು ದಿನಗಳೆಲ್ಲ, ಅಂದ್ರೆ ನಿನ್ನ ಜೀವಮಾನ ಕಾಲವೆಲ್ಲ ನೀನು ಹೇಗಿರ್ತಿ? ದುಃಖ, ವೇದನೆ, ವ್ಯಸನೆ, ಬೆವರನ್ನು ಸುರಿಸಿ ಸುಖ ಇಲ್ಲದಂತೆ, ನೆಮ್ಮದಿ ಇಲ್ಲದಂಥ ಜೀವನದಿಂದ ಮರಣಿಸೋ ತನಕ. ಎಲ್ಲಿವರೆಗೆ? ಅಲ್ಲಿ ಮರಣ ಅಂತ ಹೇಳಿಲ್ಲ ನೋಡ್ರಿ. ಅಲ್ಲಿ ಏನು ಹೇಳಿಲ್ಲ? ನೀನು ಮಣ್ಣಲ್ಲಿ ಸೇರುವ ತನಕ ಅಂತ ಹೇಳಿದಾನೆ, ಅಲ್ಲಿ ಮರಣ ಅಂತ ಹೇಳಿಲ್ಲ. ಅಂದ್ರೆ ಅರ್ಥ ಏನು? ದೇವರು ಹೇಳಿದ ಮರಣ ಯಾವುದು? ಜೀವಮಾನ ಕಾಲವೆಲ್ಲ ನೀನು ಸುಖ ಇಲ್ಲದೆ, ಕ್ಷೇಮ ಇಲ್ಲದೆ, ಆರೋಗ್ಯ ಇಲ್ಲದೆ, ನೆಮ್ಮದಿ ಇಲ್ಲದೆ, ಆರ್ಥಿಕದಲ್ಲಿ ಆಶೀರ್ವಾದ ಇಲ್ಲದೆ, ಬಿಸ್ನೆಸ್ ಅಲ್ಲಿ ಶಾಪ, ದೇಹದಲ್ಲಿ ಶಾಪ, ವ್ಯಸನ ದುಡಿದು ಆವಾಗ ನೀನು ದುಃಖದಲ್ಲಿ ರೊಟ್ಟಿಯನ್ನು ತಿಂತಿ. ದುಃಖದಲ್ಲಿ ರೊಟ್ಟಿ ತಿಂತಿ ಅಂದ್ರೆ ಶಾಪದಲ್ಲಿ. ಅದಕ್ಕೆ ದೇವರ ಆಶೀರ್ವಾದ ಒಬ್ಬನನ್ನು ಐಶ್ವರ್ಯವಂತನಾಗಿ ಮಾಡ್ತದೆ ಹೊರತು ಅದರೊಳಗೆ ದುಃಖ ಸೇರಿಸುವುದಿಲ್ಲ. ಆದರೆ ನಿನಗೆ ಇರುವ ಐಶ್ವರ್ಯ ದುಃಖ, ನೆಮ್ಮದಿ ಹಾಕಿದೆ. ದಟ್ ಈಸ್ ಕರ್ಸ್. ಎಲ್ಲರೂ ಹೇಳ್ತಿರಲ್ವ್ಯಾ? ಆದಾಮನು ಮಣ್ಣಲ್ಲಿ ಸೇರುವ ತನಕ ಅಂದ್ರೆ ನಿನ್ನ ಜೀವಮಾನ ಕಾಲವೆಲ್ಲ ಶಾಪವು ಅಂದ್ರೆ ಮರಣವು ನಿನ್ನನ್ನು ದೊರೆತನ ಮಾಡುತ್ತದೆ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಬಹಳ ಜನರು ಅದಕ್ಕೆ ಸುಮ್ಮನೆ ಹೇಳಿಲ್ಲ, ನಾವು ಕೃಪೆ ಹೆಚ್ಚಿದೆ ಅಂತೇಳಿ ಪಾಪ ಮಾಡಬಹುದೇ? ಎಂದಿಗೂ ಮಾಡಬಾರ್ದು. ಯಾಕಂದ್ರೆ ಮತ್ತೆ ಪಾಪ ನಮ್ಮನ್ನು ಆಳ್ತದ್ದು. ಏನು ಆಳ್ತದೆ? ಮರಣ ನಮ್ಮ ಮೇಲೆ ತಾಂಡವ ಮಾಡ್ತದೆ. ಇದು ಆದಾಮನಿಂದ ಉಂಟಾಗಿ ಮೋಸೆಯವರೆಗೂ, ಆದಾಮನಿಂದ ಮೋಸೆಯವರೆಗೂ ಮರಣವು ದೊರೆತನ ಮಾಡಿದೆ. ದೊರೆತನ ಅಂದ್ರೆ ಏನು?
ಶಾಪ, ರೋಗ, ವ್ಯಾಧಿಗಳು, ಅನಿಷ್ಟ, ದರಿದ್ರ, ಬಡತನ, ಅಶಾಂತಿ, ಅಸಮಾಧಾನ, ನೆಮ್ಮದಿ ಇಲ್ಲದ ಜೀವನ, ಮಣ್ಣಲ್ಲಿ ಸೇರುವ ತನಕ. ಅಲ್ಲಿ ಮರಣ ಅಂತ ಹೇಳಿ ನೋಡ್ರಿ, ಎಲ್ಲೇ ಎಷ್ಟು ಕ್ಲಾರಿಟಿ ಇದೆ ನೋಡ್ರಿ ಡೆಫಿನೇಷನ್. ಗ್ರಾಮೆಟಿಕಲಿ ಕೂಡ ನಾವು ದೇವರನ್ನು ತಪ್ಪು ಹಿಡಿಲಿಕ್ಕೆ ಆಗುದಿಲ್ಲ, ವ್ಯಾಖ್ಯಾನ ಪ್ರಕಾರವಾಗಿ ಕೂಡ ಕರೆಕ್ಟ್ ಹೇಳ್ತಾ ಇದ್ದಾನೆ. ಆದರೆ ಇದನ್ನು ಅಪಾರ್ಥ ಮಾಡಿಕೊಂಡಿರುವ ನಾವೆಲ್ಲರೂ ಇವತ್ತು ಅರ್ಥ ಮಾಡಿಕೊಳ್ಳೋಣ. ಇದುವೇ ಆಳುವ ಮರಣ. ದೇವರು ಆದಾಮನಿಗೆ ಹೇಳಿದನಲ್ಲ, ನೀನು ತಿಂದ ದಿನವೇ ಏನಾಗುತ್ತೆ, ನೀನು ತಿಂದ ದಿನವೇ ಏನಾಗುತ್ತೆ, ಸತ್ತೇ ಹೋಗುವಿ. ಅಂದ್ರೆ ಅರ್ಥ ಏನು? ಆ ಮರಣ ಏನೇ ಅಂತ ಹೇಳ್ತಾ ಇದ್ರೆ, ಅವಳಾಗಿರುವ ಮರಣ, ಅವಳ ಜೀವನದಲ್ಲಿ, ಆದಾಮನ ಜೀವನದಲ್ಲಿ ಜೀವಮಾನ ಕಾಲವೆಲ್ಲ ಏನಿದೆ. ಮತ್ತು ಸರ್ವೋತ್ತಿರಮ್ಮ, ಮರಣ ಏನಂತ ಹೇಳ್ತಾ ಇದ್ದಲೆ, ನಿನ್ನ ಜೀವಮಾನ, ಆಲ್ ದ ಡೇಸ್ ಆಫ್ ಯುವರ್ ಲೈಫ್ ಯು ವಿಲ್ ಈಟ್ ದ ಬ್ರೆಡ್. ಓದ್ತೀರಿ 19ನೇ ವಚನ ಓದ್ತೀರಿ, 19ನೇ ವಚನದಲ್ಲಿ ಇದೆ ಅದು. ಓದಿ. ಮಣ್ಣಿಗೆ ನೀನು ಸೇರುವವರೆಗೆ ನಿನ್ನ ಮುಖದ ಬೆವರನ್ನು ಸುರಿಸಿ ರೊಟ್ಟಿಯನ್ನು ತಿನ್ನುವಿ. ಕಾರಣ ಏನಂದ್ರೆ ಅದು 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 ಇದರೊಳಗಿದೆ ಸಿಸ್ಟರ್, 17ನೇ ಒಳಗಿದೆ ಇದು ಕಾಣಿಸ್ತದೆ. ನೆಲವು ಅಂದ್ರೆ ಭೂಮಿಯು, ನಿನ್ನ ಹೊಲವು ಶಪಿಸಲ್ಪಟ್ಟಿದೆ, ಭೂಮಿಯು ಶಪಿಸಲ್ಪಟ್ಟಿದೆ ನಿನ್ನ ನಿಮಿತ್ತ. ಯಾರ ನಿಮಿತ್ತ? ಯಾರ ನಿಮಿತ್ತ? ದೇವರು ಶಾಪ ಕೊಡ್ತಾ ಇಲ್ಲ, ಮಾನವನ ಪಾಪದ ನಿಮಿತ್ತ ಶಪಿಸಲ್ಪಟ್ಟಿದೆ ಭೂಮಿ. ಅನಂತರ ನೀನು ನಿನ್ನ ಜೀವಮಾನ ಕಾಲವೆಲ್ಲ ಕಷ್ಟಪಟ್ಟು, ಸಂಕಟಪಟ್ಟು, ವೇದನೆ ಪಟ್ಟು, ಬೆವರು ಸುರಿಸಿ, ದುಡಿದು ಭೂಮಿಯ ಫಲವನ್ನು ತಿನ್ನಬೇಕು. ಅಂದ್ರೆ ಅರ್ಥ ಏನು? ಇದು ಮರಣ ಅಂತ ಹೇಳಿದಲ್ಲಿ. ಪ್ರೈಸ್ ದ ಲಾರ್ಡ್ ಜೀಸಸ್. ಈ ಮರಣ ಯಾವಾಗವರೆಗೆ? ನೀನು ಮಣ್ಣಲ್ಲಿ ಸೇರುವ ತನಕ ಈ ಮರಣವು ತಾಂಡವಾಡುತ್ತದೆ, ಈ ಮರಣವು ದೊರೆತನ ಮಾಡ್ತದೆ, ಈ ಮರಣವು ಮನುಷ್ಯನನ್ನು ಸುಖವಾಗಿ ಬದುಕಲಿಕ್ಕೆ ಕೊಡುವುದಿಲ್ಲ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಇದು ಮನುಷ್ಯನು ಪಾಪ ಮಾಡಿರುವಾಗ ಮರಣ, ಪಾಪದ ಸಂಬಳ ಮರಣ. ಆ ಮರಣ ಏನು ತೋರಿಸ್ತಂದ್ರೆ, ಮೊದಲನೇದಾಗಿ ಭಯ, ದಿಗುಲು, ಚಿಂತೆ, ಅಶಾಂತಿ, ಅಸಮಾಧಾನ. ಎರಡನೇದಾಗಿ ರೋಗ. ಮೂರನೇದಾಗಿ ದರಿದ್ರ, ಬಡತನ. ಕೊನೆಗೆ ಮಣ್ಣಲ್ಲಿ ಸೇರುವುದು. ಈ ಮರಣ ಯಾವ ಮರಣ? ಆದಾಮನಿಗೆ ದೇವರು ಹೇಳಿರುವ ಮರಣದ ಅರ್ಥ ಅಲ್ಲೇ ಬರೆಯಲ್ಪಟ್ಟಿದೆ ನನ್ನ ಪ್ರಿಯ ಸಹೋದರಿ ಸಹೋದರಿ. ಈಗ ನಾವು ಬೈಬಲ್ನಲ್ಲಿ ನಾವು ಎದಕ್ಕಾಗಿ ಮರಣಿಸಬೇಕು? ನಾವು ಕೂಡ ಕ್ರಿಸ್ತನೊಂದಿಗೆ, ಕ್ರಿಸ್ತನ ಹಾಗೆ ಪಾಪದ ಪಾಲಿಗೆ ಮರಣಿಸಬೇಕು ಎಂಬುದಾಗಿ ಅದೇ ರೋಮಾಪುರದವರ ಬರೆದ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟಿದೆ. ಯಾಕೆ? ನಾವು ಎದುರು ಪಾಲಿಗೆ ಸತ್ತರೆ ಸಾಯಬೇಕು. ಪಾಪದ ಪಾಲಿಗೆ ಸತ್ತರೆ ಆವಾಗ ಮರಣ ನಮ್ಮನ್ನು, ಅರ್ಥ ಆಗಿದೆ, ಮರಣದ ಮೂಲಕವಾಗಿ ಜಯಿಸಿದನೇ ಯೇಸು. ಪಾಪದ ಪಾಲಿಗೆ ನಾವು ಸತ್ತವರಾದರೆ ಆಮೇಲೆ ಮರಣವು ನಮ್ಮ ಮೇಲೆ ದೊರೆತನ ಮಾಡಿದ್ರು. ನನ್ನ ಮೊದಲನೇ ಶೀರ್ಷಿಕೆ ಏನಂದ್ರೆ, ಇನ್ನು ಮುಂದೆ ಮರಣವು ನಿನ್ನನ್ನು ಆಳುವುದಿಲ್ಲ. ನನ್ನ ಟೈಟ್ಲ್ ಏನಂದ್ರೆ, ಇನ್ನು ಮುಂದೆ ಮರಣವು ನಿನ್ನನ್ನು ಆಳುವುದಿಲ್ಲ. 9ನೇ ವಚನ 6ನೇ ಅಧ್ಯಾಯ. Death no longer has dominion over you because death was defeated on the cross of Calvary. Hallelujah. 9ನೇ ವಚನ. ನಿಮಗೆ ತಿಳಿದಿರುವಂತೆ ಕ್ರಿಸ್ತನು ಸತ್ತ ಮೇಲೆ ಜೀವಿತನಾಗಿ ಎದ್ದು ಬಂದಿದ್ದರಿಂದ, ಕ್ರಿಸ್ತನು ಮರಣಿಸಿದ ಮೇಲೆ, ಆತನು ಪುನರುತ್ಥಾನನಾಗಿ ಜೀವಿತನಾಗಿ ಎದ್ದು ಬಂದಿದ ಮೇಲೆ, ಆತನು ಇನ್ನು ಮುಂದೆ ಸಾಯತಕ್ಕವನಲ್ಲ. ಮರಣವು ಆತನ ಮೇಲೆ ಆಳ್ವಿಕೆ ಆತನ ಮೇಲಲ್ಲ, ಎಲ್ಲರ ಮೇಲೆ. ಡೆತ್ ನೋ ಲಾಂಗ್, ಮರಣವು ಆತನ ಮೇಲೆ ಇನ್ನೆಂದಿಗೂ ದೊರೆತನ ಮಾಡು. ಅಂದ್ರೆ ಅರ್ಥ ಏನು? ಮರಣ ಅಂದ್ರೆ ಸಮಾಧಿಗೆ ಹೋಗುವ ಮರಣ ಅಲ್ಲ, ಆಳುವ ಮರಣ ಬೇರೆ ಇದೆ. ಇದು ಮನುಷ್ಯನನ್ನು ದುಃಖ, ಅರ್ಥ ಆಗ್ತದೆ ಸಿಸ್ಟರ್ದ ಮಕ್ಕಳು, ಅರ್ಥ ಆಗ್ತದೆ. ಮರಣವು ಇನ್ನು ಮುಂದೆ ಈ ಮರಣದ ಕುರಿತು ಅಲ್ಲಿ ಮಾತಾಡ್ತಾ ಇದ್ದಾನೆ. ಆದ ಕಾರಣ ಇನ್ನು ಎಂದಿಗೂ ಎಲ್ಲರೂ ಹೇಳ್ತೀರಿ, ಮರಣವು ನನ್ನನ್ನು ಆಳುವುದಿಲ್ಲ. ಎಲ್ಲರೂ ಹೇಳ್ತೀರಿ, ಯೇಸು ನಾಮದಲ್ಲಿ, ಯೇಸು ನಾಮದಲ್ಲಿ, ಯೇಸುವಿನ ರಕ್ತದಲ್ಲಿ ಮರಣವು ನನ್ನನ್ನು ಆಳುವುದಿಲ್ಲ, ಶಾಪವು ನನ್ನನ್ನು ಆಳುವುದಿಲ್ಲ, ರೋಗವು ನನ್ನನ್ನು ಆಳುವುದಿಲ್ಲ, ಪಾಪವು ನನ್ನನ್ನು ಆಳುವುದಿಲ್ಲ. ನಾನು ಪಾಪದಲ್ಲಿ ಇನ್ನು ಎಂದಿಗೂ ಇರೋದಿಲ್ಲ. ಈಗ ಈ ಮರಣ, ಈಗ ನಾನು ಹೇಳುತ್ತಿರ್ತಕ್ಕಂಥ ಮರಣ ಏನಂದ್ರೆ, ಪಾಪದ ಪಾಲಿಗೆ ನಾವು ಸತ್ತರೋ ಇದು ಮರಣ. ಇದು ಯಾವ ಮರಣ? ಯಾವ ಮರಣಕ್ಕೆ
ಯಾವ ಮರಣಕ್ಕೆ ಜೀವವನ್ನು ತುಂಬಿದವನು ಆದಾಮನು, ಆ ಮರಣವನ್ನು ನಾವು ಕೊಂದಾಗಬೇಕು ಇವತ್ತು ಕ್ರಿಸ್ತೇಸುವಿನೊಂದಿಗೆ. ಅದಕ್ಕೆ ಪಾಪದ ಪಾಲಿಗೆ ನಾವು ಸತ್ತವರಾಗಬೇಕು. ಯೇಸು ಕೂಡ, ಆತನು ಕೂಡ ಕ್ರಿಸ್ತ. ನೋಡಿ, ಓದ್ತೀರಿ 9ನೇ ವಚನ ಪುನಃ ಓದ್ಬಿಡ್ತೀರಿ, ಆಮೇಲೆ ಮುಂದೆ ಓದೋಣ. ನಮಗೆ ತಿಳಿದಿರುವಂತೆ ಕ್ರಿಸ್ತನು ಸತ್ತ ಮೇಲೆ ಜೀವಿತನಾಗಿ ಎದ್ದು ಬಂದಿದ್ದರಿಂದ ಆತನು ಇನ್ನು ಮುಂದೆ ಸಾಯತಕ್ಕನು ಅಲ್ಲ, ಮರಣವು ಆತನ ಮೇಲೆ ಆಳ್ವಿಕೆ ನಡೆಸುವುದಿಲ್ಲ, ದೊರೆತನ ನಡೆಸುವುದಿಲ್ಲ, ಹಾಗೂ ನಮ್ಮ ಮೇಲೂ ನಡೆಸುವುದಿಲ್ಲ. ಆತನು ಸತ್ತದ್ದು ಒಂದೇ ಸಾರಿ, ಇನ್ನು ಮುಂದೆ ಮರಣವು ನಮ್ಮನ್ನು ದೊರೆತನ ಮಾಡೋದಿಲ್ಲ. ಈಗ ನೆಕ್ಸ್ಟ್ ಬರ್ತೀವಿ ನಾವು, ಇಲ್ಲಿ ಸ್ವಲ್ಪ ಮೇಲೆ ಬರೋಣ. 3ನೇ ವಚನದಲ್ಲಿ ದೀಕ್ಷಾ ಸ್ನಾನದಲ್ಲಿ ನಾವು ಎದರ ಕುರಿತು ಮರಣಿಸ್ತಾ ಇದ್ದೇವೆ? ಹಲೋ, ಈಗ ಯಾವ ಮರಣವನ್ನು ನೋಡ್ತಾ ಇದ್ದೇವೆ ನಾವು? ಈ ಇನ್ನೊಂದು ಮರಣ ಏನು? ಪಾಪದ ಪಾಲಿಗೆ ನಾವು ಸತ್ತವರಾಗಿದ್ದೇವೆ. ಎಲ್ಲ ಹೇಳ್ತೀರಿ, ಪಾಪದ ಪಾಲಿಗೆ ನಾವು ಸತ್ತವರಾಗಿದೆ. ಓದ್ತೀರಿ. ಈಗ ಸಿಸ್ಟರ್ ಬ್ರದರ್ ಓದ್ರಿ. ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಕೊಂಡವರಾದ ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಕೊಂಡವರಾದ ನಾವೆಲ್ಲರೂ ಆತನ ಕ್ರಿಸ್ತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ದೀಕ್ಷಾಸ್ನಾನ ಮಾಡಿಕೊಂಡಿದ್ದೇವೆ ಎಂದು ನಿಮಗೆ ತಿಳಿಯೋದು. ಹೀಗಿರಲಾಗಿ ನಾವು ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ನಾವು ಉಣಲ್ಪಟ್ಟು, ಆದ್ದರಿಂದ ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ ಪುನರುತ್ಥಾನನಾಗಿ ಬದುಕೋನಾಗಿ ಎಬ್ಬಿಸಲ್ಪಟ್ಟಂತೆ ನಾವು ಕೂಡ ಜೀವದಿಂದ ಎದ್ದು ನೂತನ ಜೀವನದಲ್ಲಿ ಏನು, ನಾಟ್ ಇನ್ ದ ಓಲ್ಡ್ ಲೈಫ್ ಬಟ್ ನ್ಯೂ ಲೈಫ್. ಹಲ್ಲೆಲೂಯಾ. ನಾವು ಪುರಾತನ ಜೀವನದಲ್ಲೆಲ್ಲ ಈಗ ಹೊಸ ಜೀವನವನ್ನು ಜೀವಿಸೋದಕ್ಕಾಗಿ ಸಮರ್ಪಣೆ ಮಾಡಬೇಕು. ಅರ್ಥ ಆಗಿದೆ ಅಂದ್ರೆ ಅರ್ಥ. ನೆಕ್ಸ್ಟ್ ನೋಡಿ. ಹೇಗೆಂದರೆ ನಾವು ಆತನ ಮರಣಕ್ಕೆ ಸಾದೃಶ್ಯವಾದಂತ ಮರಣವನ್ನು ಹೊಂದಿ ಆತನಲ್ಲಿ ಐಕ್ಯವಾಗಿದ್ದರೆ ಆತನ ಪುನರುತ್ಥಾನಕ್ಕೆ ಸಾದೃಶ್ಯವಾದಂಥ ಪುನರುತ್ಥಾನವನ್ನು ಹೊಂದಿ ಆತನಲ್ಲಿ ಐಕ್ಯವಾಗಿಯೂ ನಮಗೆ ತಿಳಿದಿರುವಂತೆ ಅಂಡರ್ಲೈನ್ ಮಾಡಿ, ನಮ್ಮ ಪಾಪಾಧೀನ ಸ್ವಭಾವ ನಾಶವಾಗಿ ನಾವು ಇನ್ನು ಮುಂದೆ ಪಾಪದ ಪಾಲಿಗೆ ಇರದಂತೆ, ನಾವು ಪಾಪದ ಪಾಲಿಗೆ ವಶದಲ್ಲಿ ಇರದಂತೆ ನಮ್ಮ ಪೂರ್ವ ಸ್ವಭಾವವು ಕ್ರಿಸ್ತನ ಕೂಡ ಶಿಲುಬೆಗೆ ಹಾಕಲ್ಪಡಬೇಕು. ಆಗ ನಾವು ಕೂಡ ಪಾಪದ ಪಾಲಿಗೆ ಸತ್ತವರಾಗಬೇಕು. ವೆರಿ ಸಿಂಪಲ್, ವಿ ಹ್ಯಾವ್ ಡೈಡ್. ಅದಕ್ಕೆ ಇಲ್ಲಿ ಕೊನೆಯ ವಚನ ಓದ್ತಾ ಇದೆ, ದಯಮಾಡಿ ಕೇಳ್ತೀರಿ. ಪಾಪದ ಪಾಲಿಗೆ ಸತ್ತವರಾಗಿರೋದು, ಆದಾಮನಿಗೆ ಉಂಟಾಗಿರ್ತಕ್ಕಂಥ ಮರಣ ದೊರೆತನ ಮಾಡ್ತಾ ಇದೆ. ಆ ಮರಣವನ್ನು ಕೊಂದು ಹಾಕಬೇಕಾದ್ರೆ ಯೇಸು ಕ್ರಿಸ್ತನ ಶಿಲುಬೆ ಮರಣದೊಟ್ಟಿಗೆ ನಾವು ಕೂಡ ಪಾಪದ ಪಾಲಿಗೆ ಸತ್ತವರಾದರೆ ಆ ಮರಣ ನಮ್ಮ ಮೇಲೆ ದೊರೆತನ ಮಾಡೋದಿಲ್ಲ. ಇಸ್ ಇಟ್ ಕ್ಲಿಯರ್? ಅದಕ್ಕೆ ಪಾಪದ ಪಾಲಿಗೆ. ಈಗ ನಮ್ಮ ಬ್ರದರ್ ಭಾಳ ಇಂಟ್ರೆಸ್ಟಿಂಗ್ ಇದೆ ಅದು. ಡು ನಾಟ್ ಲೆಟ್ ಟು ಅಂದರೆ ನಿಮ್ಮ ದೇಹವನ್ನು ಪಾಪಕ್ಕೆ ಬಿಟ್ಟು ಕೊಡಬೇಡ್ರಿ, ಪಾಪ ನಿಮ್ಮನ್ನು ಆಳದಂತೆ ನೋಡ್ಕೊಳ್ರಿ. ಆನಂತರ ನೋಡ್ರಿ 9ನೇ ವಚನ 11ನೇ ವಚನ 10ನೇ ವಚನ ಓದಿದ್ರಿ ಬ್ರದರ್ ನೀವು? ಈಗ ಓದಿದ್ರಾ? ಈಗ ಓದ್ರಿ 10ನೇ ವಚನ. ರೋಮಾಪುರದವರ ಬರೆದ ಪತ್ರಿಕೆ 6ನೇ ಅಧ್ಯಾಯ 10ನೇ ವಚನ. ಆತನು ಅಂದ್ರೆ ಕ್ರಿಸ್ತನು ಮರಣಿಸಿದ್ದು ಒಂದೇ ಸಾರಿ, ಅದು ಪಾಪದ ಪಾಲಿಗೆ. ಆತನು ಜೀವಿಸುವುದು ದೇವರಿಗಾಗಿ, ಅಂದ್ರೆ ದೇವರ ಜೀವನ. ಅದೇ ಪ್ರಕಾರ ನೀವು ಸಹ ನಿಮ್ಮನ್ನು ಕ್ರಿಸ್ತ ಯೇಸುವಿನ ಐಕ್ಯತೆಯಿಂದ ಪಾಪದ ಪಾಲಿಗೆ ಸತ್ತವರಾಗಿರಬೇಕು. ಆಮೇನ್. ಎಲ್ಲ ಹೇಳ್ತೀರಲ್ವಿಯಾ? ಒಂದು ಸಾರಿ ಸತ್ತೋದ ಮೇಲೆ ಮತ್ತು ಅವನು ಬದುಕುವುದು ಹೇಗೆ? ಅದಕ್ಕೆ ಮೊದಲನೇ ವಚನ ಹೇಳಲಾಗಿದೆ, ಕೃಪೆ ಹೆಚ್ಚಿದೆ ಅಂಥೇಳಿ ಪಾಪ ಮಾಡಬಹುದು? ಎಂದಿಗೂ ಇಲ್ಲ. ಯಾಕಂದ್ರೆ ಎಂದಿಗೂ ಇಲ್ಲ. ಸತ್ತವನು ಮತ್ತು ತಿರುಗಿ ಬದುಕೋನಾ? ಎಂದಿಗೂ ಬದುಕುವುದಿಲ್ಲ. ಅದಕ್ಕೆ
ಪಾಪದ ಪಾಲಿಗೆ ನಾವು ಸತ್ರ, ಅಂದರೆ ಮರಣ. ಇನ್ನೊಂದು ಮರಣ ತೋರಿಸ್ತಾ ಇದ್ದಾನೆ. ಮೊದಲನೇ ಮರಣ, ಆ ಮರಣ ಏನು? ಆಳುವ ಮರಣ. ಇನ್ನೊಂದು ಮರಣ ಆಳುವ ಮರಣವನ್ನು ಕೊಂದಾಕತಕ್ಕಂಥ ಮರಣ. ಆಳುವ ಮರಣವನ್ನು ಕೊಂದಾಕತಕ್ಕಂಥ ಮರಣ, ಅದು ಕ್ರಿಸ್ತನ ಸಿಲುವೆ ಮರಣ ಆಳುವ ಮರಣವನ್ನು ಕೊಂದಾಕಿದೆ. ಶಾಪ, ರೋಗ, ವ್ಯಾಧಿಗಳು, ಅನಿಷ್ಟ, ದರಿದ್ರ ಎಲ್ಲವನ್ನು ನಾಶ ಮಾಡಿದೆ. ಆ ಮರಣದಲ್ಲಿ ನಾವು ಕೂಡ ಸಾಯಬೇಕು. ಪಾಪದ ಪಾಳಿಗೆ ನಾವೇನಾಗಬೇಕು? ಸತ್ತವರಾಗಬೇಕು. ಇದು ಸತ್ತವರಾಗಬೇಕಂದ್ರೆ ಭಾಳ ಇಂಟ್ರೆಸ್ಟಿಂಗ್ ಇದೆ. ಒಂದು ಡೆಂಟಲ್ ಡಾಕ್ಟರ್, ಹಲ್ಲಿನ ಡಾಕ್ಟರ್, ಡೆಂಟಲ್ ಡಾಕ್ಟರ್ ಏನಂತಾರೆ? ಕನ್ನಡದಲ್ಲಿ ಏನಂತಾರಪ್ಪ? ಹಲ್ಲಿನ ಡಾಕ್ಟರ್ ಅಂತಾರೆ. ದಂತ ತಜ್ಞರು ಏನೂ ಇಲ್ಲ, ಸರಳವಾಗಿ ಬಿಟ್ರು ನಮ್ಮ ಅಕ್ಕ ಹಲ್ಲಿನ ಡಾಕ್ಟರ್ ಅಂತೀವಿ, ಮತ್ತೆ ಯಾಕೆ ತಲೆ ಕೆಡಿಸ್ಕೊಳ್ಳೋದು? ಹೌದಲ್ಲ, ದಂತ ತಜ್ಞರು. ಹೌದಾ? ಈ ಹಲ್ಲಿನ ತಜ್ಞರವರು ಅದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಕೇಳಿದೆ. ಅವರು ಹಲ್ಲನ್ನು, ಒಂದು ಹಲ್ಲು ಇರ್ತದಲ್ಲ, ಆ ಹಲ್ಲು ಕೊಳೆತೋಗ್ತಾ ಇರ್ತದೆ. ಲೆಸನ್ ಕೇರ್ಗಳು ಭಾಳ ಜಾಗತ್ತಿನ ಕೊಳೆತೋಗ್ತಾ ಇರ್ತದೆ. ಆ ಹಲ್ಲು ಕೊಳೆಯುವ ಹಲ್ಲನ್ನು ಕೊಳೆತು ಹೋಗ್ತಿರುವ ಹಲ್ಲನ್ನು ಕೊಳೆತು ಹೋಗೋದಂತೆ ಮಾಡ್ತಾರೆ. ಹೆಂಗೆ ಮಾಡ್ತಾರೆ ಅವರು? ಬೇರೆ ಎಲ್ಲ ಹಾಕಿಲ್ಲ, ಮತ್ತು ಸಿಮೆಂಟ್ ಹಾಕಿ, ಮತ್ತು ಸಿಮೆಂಟ್ ಹಾಕಿದ್ರೆ ಈ ಪಕ್ಕದಿಂದ ಕೊಳಿತೈತಲ್ಲ, ಸಿಮೆಂಟ್ ಹಾಕಿದ್ರೆ ಈ ಪಕ್ಕದಿಂದ ಕೊಳಿತೈತಿ. ಕ್ಯಾಪ್ ಹಾಕ್ತಾರೆ, ಕ್ಯಾಪ್ ಹಾಕ್ತಾರೆ. ಆದರೆ ಆ ಹಲ್ಲು ಕ್ಯಾಪ್ ಹಾಕಿದ್ರು ಕೂಡ ಹಲ್ಲು ಒಳಗಿರ್ತದಲ್ಲ, ಅದು ಕೊಳಿತದಲ್ಲ, ಅದು ಕೊಳಿಬಾರ್ದಲ್ಲ, ಔಷಧ ಕೊಡ್ತಾರೆ. ಮತ್ತೆ ಅಲ್ಲಿ ಮನೆಗೆ ಹೋಗ್ಬಿಡಿ. ಅಲ್ಲೆಲ್ಲೂಯ್ಯ, ದಯಮಾಡಿ ಕೇಳಿಸ್ಕೋದ್ರಿ, ಇಲ್ಲಿ ಇಂಟ್ರೆಸ್ಟಿಂಗ್ ಇದೆ. ನಾನು ಅದನ್ನು ಧ್ಯಾನ ಸ್ಟಡಿ ಭಾಳ ಇಂಟ್ರೆಸ್ಟಿಂಗ್ ಇರ್ತದೆ. ಯಾವತ್ತು ಈ ಹಲ್ಲು ಡೆಡ್ ಮಾಡ್ತಾರಂತವ್ರು. ಏನು ಮಾಡ್ತಾರೆ? ಈ ಹಲ್ಲನ್ನು ಕೊಂದಾಕ್ತಾರಂತವ್ರು. ಹೇಗೆ ಕೊಂದಾಕ್ತಾರೆ ಅಂದರೆ ರೂಟ್ ಕೆನಲ್ ಟ್ರೀಟ್ಮೆಂಟ್ ಕೊಡ್ತಾರೆ. ಅದಕ್ಕೆ ಏನು ಕೆನಲ್ ಟ್ರೀಟ್ಮೆಂಟು? ಹಲ್ಲಿಗೆ ರೂಟ್ ಕೆನಲ್ ಟ್ರೀಟ್ಮೆಂಟ್ ಕೊಟ್ಟಾಗ ಹಲ್ಲು ಸತ್ತೋಗ್ತದಂಥದ್ದು. ರೂಟ್ ಕೆನಲ್ ಟ್ರೀಟ್ಮೆಂಟ್ ಏನಪ್ಪ ಅಂತೇಳಿ ನಾನು ಬೆಳಗಾಂನಲ್ಲಿ ದಂತ ತಜ್ಞರ ಹತ್ರ ಹೋಗಿ ಹಲ್ಲಿನ ಡಾಕ್ಟರ್ ಹತ್ರ ಡಿಸ್ಕಷನ್ ಮಾಡ್ತಾರೆ. ರೂಟ್ ಕೆನಲ್ ಟ್ರೀಟ್ಮೆಂಟ್. ಈ ರೂಟ್ ಕೆನಲ್ ಟ್ರೀಟ್ಮೆಂಟ್ ಯಾಕೆ ಮಾಡ್ತೀರಿ? ರೂಟ್ ಕೆನಲ್ ಟ್ರೀಟ್ಮೆಂಟ್ ಅಂದರೆ ಅದರ ಹಲ್ಲಿಗೆ ಜೀವ ಕೊಡ್ತದಲ್ಲ, ಆ ಜೀವದ ಬೇರನ್ನು ನಾವು ಕೊಂದಾಕ್ಬಿಡ್ತೇವೆ. ಪೂರ್ಣ ಬೇರನ್ನು ಕಿತ್ತಾಕ್ಬಿಡ್ತೇವೆ. ಆವಾಗ ಹಲ್ಲೇನಾಗ್ತದೆ? ಸತ್ತೋಗ್ತದೆ. ಹಲ್ಲು ಸತ್ತೋಗಿದ್ರೆ ಏನಾಗ್ತದೆ? ಹಲ್ಲು ಸತ್ತೋದ್ರೆ ಏನಾಗ್ತದೆ? ನೋವಾಗುದಿಲ್ಲ. ಮತ್ತು ನೋವಲ್ಲ, ಮತ್ತೇನಾಗ್ತದೆ? ಹಲ್ಲು ಸತ್ತೋದ್ರೆ ಏನಾಗ್ತದೆ? ನೋವಾಗುದಿಲ್ಲ. ವೆರಿ ಗುಡ್. ಮತ್ತು ಬೆಳೆಯುವುದಿಲ್ಲ. ಹೌದು. ಮತ್ತು ಕೊಳೆಯುವುದಿಲ್ಲ. ಏನಾಗುದಿಲ್ಲ? ಈಗ ಸತ್ಯದ ಹಲ್ಲು ಬದುಕ್ತಾ ಇದೆಯಿಲ್ಲ ನಮ್ಮಲ್ಲಿ. ಹಲ್ಲೆಲೂಯಾ. ಆವಾಗ ರೂಟ್ ಕೆನಲ್ ಅಂದ್ರೆ ಅವರು ಕಂಪ್ಲೀಟ್ ಹಲ್ಲಿನ ರೂಟನ್ನು ಕಿತ್ತಾಕಿ ಆ ರೂಟ್ಗೆ, ಅಂದ್ರೆ ಆ ಹಲ್ಲಿನ ಬೇರನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡಿ ಹಲ್ಲಿಗೆ ಏನು ಕೊಡ್ತಾರೆ ಅವರು? ಮರಣವನ್ನು, ಅಂದ್ರೆ ಹಲ್ಲಿಗೆ ಸರ್ಕ್ಯುಲೇಷನ್ ಇರದಂತೆ ಮರಣವನ್ನು ಕೊಟ್ಟುಬಿಡ್ತಾರೆ. ಆಗ ಹಲ್ಲು ಏನಾಗಿರ್ತದೆ? ಸತ್ತೋಗಿರ್ತದೆ. ಆಗ ಹಲ್ಲಿಗೆ ಎಷ್ಟು ಕ್ರಿಮಿಕೀಟಗಳು ಬಂದು ಹೊಡೆದ್ರು, ಏನು ಮಾಡಿದ್ರು ಹಲ್ಲು ಏನಾಗುದಿಲ್ಲ? ಕೊಳೆಯುವುದಿಲ್ಲಂತೆ. ನನಗೆ ಆಶ್ಚರ್ಯವಾಯ್ತು ಇದು ಕೇಳಿ. ಆವಾಗ ಹಲ್ಲನ್ನು ಪೂರ್ವ ಕೊರೆದು, ಮೇಲಿಂದೆಲ್ಲ ಕೊರೆದು ಅದಕ್ಕೆ ಕ್ಯಾಪನ್ನು ಕುಂಡ್ರಿಸ್ತಾರೆ. ಆವಾಗ ಏನಾಗ್ತದೆ? ಹಲ್ಲು ಒಳಗೆ ಒಂದು ವೇಳೆ ಕ್ಯಾಪನ್ನು ಕುಂಡ್ರಿಸಿದ ಮೇಲೆ ಹಲ್ಲು ಕೊಳೆತೋಗಿ ಮತ್ತು ಹಲ್ಲು ಮುರಿಬೇಕಾಗ್ತದಲ್ಲ? ಇಲ್ಲ. ಕ್ಯಾಪ್ ಯಾಕೆ ಹಾಕ್ತಾರಂದ್ರೆ ಹಲ್ಲನ್ನು ಸ್ವರೂಪ ಕೊಡೋದಕ್ಕಾಗಿ. ಅದರೊಳಗೆ ಹಲ್ಲನ್ನು ರೂಟ್ ಕೆನಲ್ ಟ್ರೀಟ್ಮೆಂಟ್ ಯಾಕೆ ಕೊಡ್ತಾರೆ ಅಂದರೆ ಹಲ್ಲಿನ ಜೀವ ಎಲ್ಲಿದೆ? ಅದರ ರೂಟ್ನಲ್ಲಿ ಅಂದರೆ ಹಲ್ಲಿನ ಬೇರಲ್ಲಿ. ರೂಟ್ ಅಂದರೆ ಬೇರು. ಹಲ್ಲಿನ ಬೇರಿನಲ್ಲಿ ಇರ್ತದೆ. ಹಲ್ಲಿನ ಬೇರನ್ನು ಕಂಪ್ಲೀಟ್ ಕೊಂದಾಗ್ಬಿಟ್ಟಿರ್ತಾರೆ, ನಿರ್ನಾಮ ಮಾಡಿರ್ತಾರೆ. ಅದು ಅವರು ದೊಡ್ಡ ನೀಡಲನ್ನು ಹಾಕಿ ಆ ಹಲ್ಲಿನ ಬೇರೊಳಗೆ ಹಾಕಿ ಅದರೊಳಗಿರ್ತಕ್ಕಂಥ ಆ ಬೇರನ್ನು ತೆಗಿತಾ ಇರ್ತಾರೆ. ಸ್ವಲ್ಪ ತೆಗೆದು ಕೊಂದಾಗ್ಬಿಟ್ಟಿರ್ತಾರೆ. ಎಲ್ಲರೂ ಹೇಳ್ತಿರಲ್ವಿಯಾ? ಆಗ ಹಲ್ಲಿಗೆ ಏನಾಗ್ತದೆ? ಸಾವು ಬಂದಿರ್ತದೆ. ಹಲ್ಲು ಸತ್ತಿರುವಾಗ ಅದನ್ನು ಕೊಳಿಲಿಕ್ಕೆ, ಅದಕ್ಕೆ ನಾವು ಪಾಪದ ಪಾಲಿಗೆ ಸತ್ತಾಗ ಮತ್ತು ಪಾಪಕ್ಕೆ ನಾವು ಹೇಗೆ ಬದುಕೋದು? ಪ್ರೈಸ್ ದಿ ಲಾರ್ಡ್ ಜೀಸಸ್. ಎಲ್ಲರೂ ಹೇಳ್ತಿರಲ್ವಿಯಾ? ಅದಕ್ಕಾಗಿ ನಾವು ಸತ್ತ ಮೇಲೆ ಮತ್ತು ಸತ್ತಿದ ಮನುಷ್ಯನ ಮತ್ತೆ ಹೇಗೆ ಬದುಕಿಸ್ತೀರಿ? ಹೊಸ ಮನುಷ್ಯನ ಜೀವದಿಂದ ಬಂದಿದ್ದಾನೆ. ಯಾರು? ಕ್ರಿಸ್ತನೇಸಿನಿಂದ. ಪಾಪದ ಪಾಲಿಗೆ ಸತ್ತವನು ಬದುಕಿ ಬಂದ ಕೂಡಲೇ ಸಮಾಧಿ ನೀರಿನಲ್ಲಿ ಮುಳುಗಿ ಎದ್ದುಕೊಳ್ಳಿ, ಅವನು ಹಳೆ ಮನುಷ್ಯನೆಲ್ಲ ಹೇಳೋದು. ಯಾರು ಹೇಳ್ತಾನೆ? ಹೊಸ ಮನುಷ್ಯನು ಹೇಳ್ತಾನೆ. ಆಗ ಹೊಸ ಸ್ವಭಾವವನ್ನು ಧರಿಸಿಕೊಂಡು ನಾವು ಬದುಕೋರಾಗಿರಬೇಕು. ಎಲ್ಲರೂ ಹೇಳ್ತಿರಲ್ವಿಯ? ಮತ್ತೊಂದು ಜಾಗ್ರತೆಯಿಂದ ಕೇಳ್ತೀರಿ. ಇಲ್ಲೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ನಡೆ, ಅದಕ್ಕೆ ಹೇಳ್ತಾ ಇದ್ದಾನೆ. ಒಂದು ದಿವಸ ಏನಾಯ್ತು, ಆ ಹಲ್ಲಿನ ಡಾಕ್ಟರ್ ಪೂರ ಹಲ್ಲನ
ಹಲ್ಲು ಒಳಗಿರ್ತಕ್ಕಂಥ ರೂಟ್ ಕೆನಲ್ ಟ್ರೀಟ್ಮೆಂಟ್ ಸಂಪೂರ್ಣವಾಗಿ ಮಾಡಿದೆ ಎಂಬುದಾಗಿ ತಿಳ್ಕೊಂಡಿದ್ದ. ಆದರೆ ಆ ರೂಟ್ ಕೆನಲ್ ಟ್ರೀಟ್ಮೆಂಟಲ್ಲಿ ಎಲ್ಲೋ ಒಂದು ಲೋಪವಾಗಿ ಆ ರೂಟು ಸತ್ತು ಹೋಗಿಲ್ಲ. ಅದಕ್ಕಾಗಿ ಹಲ್ಲು ಏನಾಗಿತ್ತು, ಸಾಯಲಿಲ್ಲ. ಆ ರೂಟ್ ಪೂರ್ವವಾಗಿ ಅಂದರೆ ಆ ಬೇರು ಸಂಪೂರ್ಣವಾಗಿ ಕಿತ್ತಾಕಿಲ್ಲ, ಆದ ಕಾರಣ ಅದು ಹಲ್ಲು ಸಾಯಲಿಲ್ಲ. ಆದರೆ ಅದ್ರ ಮೇಲೆ ಹಾಗೆ ಕ್ಯಾಪ್ ಕೊಂಡಿಸಿದ. ಕ್ಯಾಪ್ ಕೊಂಡಿಸಿದ್ಗಳೇನಾಯ್ತು, ಕೆಳಗಿಂದ ಹಲ್ಲು ಕೊಳ್ತೋಗಿ ಆ ಹಲ್ಲು ಮುರಿದೋಯ್ತು. ಅರ್ಥ ಆಗ್ತಾ ಇದೆ? ಅಂಥ ಜೀವನ ಈಗಲೂ ಇದೆ ಭಾಳ ಜನರದು. ಭಾಳ ಜನ ಪಾಪದ ಪಾಲಿಗೆ ಸತ್ತವರಂತೆ ಕಾಣುತ್ತಾರೆ, ಆದರೆ ಅವರು ಪಾಪದ ಪಾಲಿಗೆ ಸತ್ತೋಗಿಲ್ಲ. ಅವರು ಪಾಪದ ಪಾಲಿಗೆ ಬದುಕಿ ಅವರ ಜೀವನ ಈಗಲೂ ಕೊಳೆಸಿಕೊಳ್ಳುತ್ತಾ ಇದ್ದಾರೆ, ಕೊಳೆತು ಹೋಗಿರುವ ಜೀವನವನ್ನು ಜೀವಿಸ್ತಾ ಇದ್ದಾರೆ. ಅದಕ್ಕಾಗಿ ಪಾಪವು ಅಲ್ಲ, ಪಾಪದಿಂದ ಉಂಟಾಗಿರುವ ಮರಣವು ಅವರ ಮೇಲೆ ದೊರೆತನ ಮಾಡ್ತಾ ಇದೆ. ಇದರಿಂದ ದೊರೆತನ ಮಾಡ್ತಾ ಇದೆ, ರೋಗದಿಂದ ದೊರೆತನ ಮಾಡ್ತಾ ಇದೆ, ಭಯ, ದಿಗುಲು, ಚಿಂತೆ, ಅಶಾಂತಿಯ ಸಮಾಧಾನದಿಂದ ದೊರೆತನ ಮಾಡ್ತಾ ಇದೆ. ಹಲ್ಲೆಲೂಯ, ಹಲ್ಲೆಲೂಯ. ಎದರಿಂದ ದೊರೆತನ ಮಾಡ್ತಾ ಇದೆ? ಭಯ, ದಿಗುಲು, ಚಿಂತೆ, ಅಶಾಂತಿಯ ಸಮಾಧಾನದಿಂದ ದೊರೆತನ ಮಾಡ್ತಾ ಇದೆ. ಇನ್ನೊಂದು ಬಡತನದಿಂದ ದೊರೆತನ ಮಾಡ್ತಾ ಇದೆ. ಎಲ್ಲರೂ ಹೇಳ್ತೀರಲ್ವಿಯ? ಈ ಪಾಪದ ಪಾಲಿಗೆ ನಾವು ಸತ್ತವರಾಗಿದ್ರೆ ಶಾಪವು ಅಂದರೆ ಮರಣವು ನಮ್ಮ ಮೇಲೆ, ವ್ಯಾಧಿಯು, ರೋಗವು, ದರಿದ್ರ, ಬಡತನವು ನಮ್ಮ ಮೇಲೆ ದೊರೆತನ ಮಾಡುವುದಿಲ್ಲ. ಇದಕ್ಕಾಗಿ ಕ್ರಿಸ್ತನು ಶಿಲುವೆ ಮೇಲೆ ಮರಣಿಸಿದ್ದಾನೆ. ನಾವು ಕೂಡ ಪಾಪದ ಪಾಲಿಗೆ ಆತನೊಟ್ಟಿಗೆ ಮರಣಿಸುವಾಗಲೇ ಆ ಪುನರುತ್ಥಾನದಲ್ಲಿರುವ ಸುಖ, ಶಾಂತಿ, ಸಮಾಧಾನ, ನೆಮ್ಮದಿ, ಆರೋಗ್ಯ, ಆ ಪುನರುತ್ಥಾನದ ದೊರೆತನ ನಮಗಿರ್ತದೆ. ಹಲ್ಲೆಲೂಯ. ಪಾಪದ ದೊರೆತನ ಅಂತ್ಯವಾಯಿತು, ಪುನರುತ್ಥಾನದ ದೊರೆತನ ನಮ್ಮಲ್ಲಿ ಆರಂಭವಾಯಿತು. ಹಲ್ಲೆಲೂಯ. ಗಂಭೀರವಾಗಿ ಹೇಳ್ತೀರಿ. ಈಗ ಇದು ಪಾಪದ ಪಾಲಿಗೆ ನಾವು ಸತ್ತವರಾಗಿದ್ದೇವೆ ಎಂಬುದಾಗಿ. ಈಗ ಮೂರನೇದಾಗಿ ನಾವು ನೋಡ್ತಾ ಇದ್ದೇವೆ, ಎಲ್ಲರೂ ಗಮನಿಸ್ತೀರಲ್ವಯ್ಯ, ಫಿಸಿಕಲ್ ಡೆತ್. ಹಲೋ, ಇದಕ್ಕೇನಂತಾರೆ ಕನ್ನಡದಲ್ಲಿ? ಫಿಸಿಕಲ್ ಡೆತ್ಗೆ ಹೇಳೋದಿಲ್ಲ, ಹೋಗಿ ನೀ ಎಲ್ಲ ಏನಾರು ತಪ್ಪ ಹೇಳ್ತೀನಿ ಅಂತ ಹೇಳ್ತಾರೆ. ಫಿಸಿಕಲ್ ಡೆತ್ಗೆ ಏನಂತಾರೆ? ಸ್ಪಿರಿಚುವಲ್ ಡೆತ್ಗೆ ಏನಂತಾರೆ? ಹಲ್ಲೆಲೂಯಾ. ಶಾರೀರಿಕ ಮರಣ, ಫಿಸಿಕಲ್ ಮರಣ. ದೇವರಲ್ಲಿ ಆದಾಮಿನ ಟೆಕ್ಸ್ಟ್ನಲ್ಲಿ, ಆದಾಮಿನಲ್ಲಿ ಮಣ್ಣಲ್ಲಿ ಸೇರುವ ತನಕ ಅಂತ ಹೇಳಿದಾನೆ. ಅಲ್ಲಿ ಮರಣ ಅಂತ ಹೆಸರು ಎತ್ತಿಲ್ಲ. ದೇವರು ಬೈಬಲ್ ಡೆಫಿನೇಷನ್ ವಾಟ್ ಈಸ್ ದ ಭೌತಿಕವಾದ ಮರಣವನ್ನು ದೇವರು ಏನಂತ ಇದ್ದಾರೆ? ಹಲೋ, ಬೈಬಲ್ ಏನಂತ ಇದೆ? ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಆಗ ಎರಡನೇ ಇಲ್ಲಿ ನಾವು ನೋಡ್ತಿರ್ತಕ್ಕಂಥ ಮರಣ ಏನು ಸೂಚಿಸ್ತಾ ಇದೆ? ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಇದು ಏನು ಸೂಚಿಸ್ತಾ ಇದ್ದೇವೆ? ದಯಮಾಡಿ ಗಮನಿಸ್ತೀರಿ. ಇಲ್ಲಿ ನಾವು ಭೌತಿಕವಾದ ಮರಣವನ್ನು ಬೈಬಲಲ್ಲಿ ಏನು ಹೇಳಲಾಗಿದೆ ಅಂದರೆ, ಯೇಸು ಕ್ರಿಸ್ತನು ಹೇಗೆ ಹೇಳಿದಾನೆ, ಬೈಬಲ್ ಏನು ಹೇಳ್ತಾ ಇದೆ ಅನ್ನೋದು ನಾವು ನೋಡೋಣ. ಇದನ್ನು ಬೈಬಲ್ನಲ್ಲಿ ಲಾಸ್ಟ್ ಸ್ಲೀಪ್ ಎಂಬುದಾಗಿ ಏನಂತ ಹೇಳ್ತಾರೆ? ಕೊನೆ ನಿದ್ರೆ ಅಥವಾ ಸ್ಲೀಪ್ ಎಂಬುದಾಗಿ ಹೇಳಿದೆ. ಅದಕ್ಕೆ ದಯಮಾಡಿ ಗಮನಿಸ್ತೀರಿ, ಒಬ್ಬೊಬ್ಬರು ಲಕ್ಷಣ ಕೇಳ್ತೀರಿ. ಬೈಬಲ್ನಲ್ಲಿ ಯೇಸು ಕ್ರಿಸ್ತನು ಭೌತಿಕವಾದ ಮರಣವನ್ನು ಏನಂತ ಹೇಳಿದಾನೆ? ಏನಂತ ಹೇಳಿದಾನೆ ಭೌತಿಕವಾದ ಮರಣವನ್ನು? ಯೋಹಾನ್ ಸುವಾರ್ತೆ 11ನೇ ಅಧ್ಯಾಯ 4ನೇ ವಚನ. ಬೇಗನೆ ತೆಗಿತೀರಿ. ಯೋಹಾನ್ ಸುವಾರ್ತೆ 11ನೇ ಅಧ್ಯಾಯ 4ನೇ ವಚನ ಓದ್ತಿರಿ ಬೇಗನೆ. ಭೌತಿಕವಾದ ಮರಣ. ಇಲ್ಲಿ ಈ ಭೌತಿಕವಾದ ಮರಣ ಹೇಗಿದೆ, ಎಂಥದ್ದಿದೆ ಎಂಬುದಾಗಿ ನೋಡ್ತಾ ಇದ್ದೇವೆ. ಬೇಗನೆ ಓದ್ತೀರಿ. ಆಗ ಲಾಜರನು, ಮಾರ್ತಳ ಸಹೋದರನಾದ ಲಾಜರನು ತೀರಿಕೊಂಡಿದ್ದನ್ನು ಕೇಳಿ, ಈ ರೋಗವು ಮರಣಕ್ಕಾಗಿ ಅಲ್ಲ, ಆದರೆ ದೇವಕುಮಾರನ ಮಹಿಮೆಗಾಗಿ ಬಂದಿದೆ ಎಂಬುದಾಗಿ ಹೇಳಿದಾನೆ. ನೆಕ್ಸ್ಟ್ 11. ಜನರು ಬಂದು ಹೇಳಿದ್ರು. ಏನು? ಯಾರು? ಎಲ್ಲರೂ ಬಂದು ಎಷ್ಟು ಹೇಳಿದ್ರು ಎಲ್ಲ, ಅಯ್ಯೋ ಯಾರು? ಲಾಜರನು ಸತ್ತೋದನು, ಸತ್ತೋಗಿ 4 ದಿನ ಆಯಿತು, ಸತ್ತೋದನು ಅಂತ ಹೇಳ್ತಾ ಇದ್ರೆ, ಯೇಸು ಏನು ಹೇಳ್ತಾ ಇದ್ದ ನೋಡ್ರಿ, ಹೇಳಿ ಓದಿ. ಈ ಮಾತುಗಳನ್ನು ಹೇಳಿದ ತರವ ಯೋಹಾನ್ ಸುವಾರ್ತೆ 11ನೇ ಅಧ್ಯಾಯ 11ನೇ ವಚನದಲ್ಲಿ, ಅಲ್ಲ ಎಷ್ಟು ವಚನದಲ್ಲಿ? 11 ಓದ್ರಿ. ಹಾ. ಈ ಮಾತುಗಳನ್ನು ಹೇಳಿದ ತರುವಾಯ ಆತನು ಅವರಿಗೆ, ತಮ್ಮ ಸ್ನೇಹಿತನಾದ ಲಾಜರನು ನಿದ್ರಿಸುತ್ತಿದ್ದಾನೆ. ಏನಂತ ಹೇಳ್ತಾ ಇದ್ದಾನೆ? ಭೌತಿಕವಾದ ಮರಣವನ್ನು ಏನಂತ ಕರೀತಾ ಇದ್ದಾನೆ ಯೇಸು? ನಿದ್ರೆ. ಹಲೋ, ಐ ಲವ್ ದಿಸ್ ವರ್ಡ್.
ಯಾರು ಸತ್ತರೆ ಭಾಳ ಜನ ಅಳ್ತಾರೆ, ಆದರೆ ಯೇಸು ಅಳಲಿಲ್ಲ. ಯಾಕಂದರೆ ಅವನು ಏನು ಮಾಡ್ತಾ ಇದ್ದಾನೆ? ಯಾಕಂದರೆ ನಿದ್ರೆ. ಆ ನಿದ್ರೆ ಮಾಡಿದ ಮೇಲೆ ಯಾವಾಗ ಹೇಳ್ತಾನೆ ಅಮ್ಮ ನಿದ್ರೆಯಿಂದ? ಎಲ್ಲರಿಗೂ ಗೊತ್ತಿದೆ, ಎರಡನೇ ಆಗಮನದಲ್ಲಿ ಹೇಳ್ತಾನಂತೇಳಿ. ಆದರೆ ಯೇಸು ಕೂಡ ಅದು ಹೇಳ್ತಾ ಇದ್ದಾನೆ, ಇವನು ನಿದ್ರಿಸ್ತಾ ಇದ್ದಾನೆ ಅಂತ ಹೇಳ್ದ. ಏನಂತ ಹೇಳ್ತಾನೆ? ಹೋದ್ರಿ ಆ ಮಾತನ್ನ. ಆದರೆ ನಾನು ಹೋಗಿ ಅವನನ್ನು ನಿದ್ರೆಯಿಂದ ಎಬ್ಬಿಸುವುದಕ್ಕಾಗಿ ಹೋಗುತ್ತೇನಂತೆ. ಅಂದರೆ ಯೇಸು ಕ್ರಿಸ್ತು ಭೌತಿಕ ಮರಣವನ್ನು ಏನಂತ ಕರೆದ? ನಿದ್ರೆ ಅಂತ ಕರೆದಾನೆ. ಅದಕ್ಕಾಗಿ ನನ್ನ ಪ್ರಿಯ ಸಹೋದರರೇ, ಕ್ರಿಸ್ತನಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ದ ಡೆತ್, ಫಿಸಿಕಲ್ ಡೆತ್ ಈಸ್ ವಂಡರ್ಫುಲ್ ವರ್ಡ್ ಹ್ಯಾಸ್ ಗಿವನ್ ಟು ದೆಮ್. ಇದು ಮನೆಗೆ ಬಹಳ ಜನ ಅಳ್ತೀವಿ ನಾವು, ಅಯ್ಯೋ 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 ಸತ್ತೋದ್ರ ಮನೇಲಿ ಅಂತ ಅಳ್ತೇವೆ. ಇದಕ್ಕಾಗಿ ಅಳೋದು ಬೇಡ, ಪಾಪದಲ್ಲಿದ್ದಾಗ ಅಳ್ರಿ. ಅದಕ್ಕೆ ಹೇಳ್ತಾ ಇದ್ದಾನೆ ಯೇಸು ಕ್ರಿಸ್ತನು ಶಿಲುವೆ ಮೇಲೆ ಆತನ ರಕ್ತವನ್ನು ಸುರಿಸಿ ಎಲ್ಲ ರಕ್ತಪಾತವನ್ನು ಆಗಿರುವಾಗ ಆತನ ರಕ್ತವನ್ನು ಒರೆಸಲಿಕ್ಕೆ ಬಂದಿರತಕ್ಕಂಥ ತಾಯಿಗಳು ಕಣ್ಣೀರಿಡ್ತಾ ಇದ್ರು. ಆಗ ಯೇಸು ಹೇಳಿದ್ರು, ನನಗಾಗೆಲ್ಲ, ನನಗಾಗಿ ಕಣ್ಣೀರಿಡ್ಬೇಡ, ನಿಮಗಾಗಿ ನಿಮ್ಮ ಮಕ್ಕಳಿಗಾಗಿ ಕಣ್ಣೀರಿಡ್ರಿ. ಹೌದಕ್ಕ, ನಾವು ಮಕ್ಕಳಿಗಾಗಿ ಕಣ್ಣೀರಿಡ್ತಾ ಇದೆ ಅಂತ ಒಂದು ಅಕ್ಕ ಹೇಳ್ತಾ ಇದ್ದಲ್ಲ ಇಲ್ಲಿ. ಅಲ್ಲೆಲ್ಲೂಯ್ಯ, ನಮ್ಮ ಮಕ್ಕಳಿಗಾಗಿ ಕಣ್ಣೀರಿಡ್ತಾ ಇದೆ. ಅದಕ್ಕಾಗಿ ಎದಗಾಗಿ ಕಣ್ಣೀರಿಡಬೇಕು? ಪಾಪದಲ್ಲಿ ಬಿದ್ದಾಗ ಅವನಿಗಾಗಿ ಕಣ್ಣೀರಿಡ್ರಿ ನೀವು, ಹೊರತು ಭೌತಿಕವಾಗಿ ಸತ್ತಾಗ ಕಣ್ಣೀರಿಡಬೇಡ್ರಿ. ಯಾಕಂದ್ರೆ ಬೈಬಲ್ ಏನು ಹೇಳ್ತಾ ಇದೆ? ನಿದ್ರೆ ಅಂತ ಹೇಳ್ತಾನೆ. ಲಿಸನ್ ಕೇರ್ಫುಲಿ, ಐ ಲವ್ ದಿಸ್ ಸ್ಟಡಿ. ಬಹಳ ದೊಡ್ಡ ದೊಡ್ಡ ವಿದ್ವಾಂಸರ ಪುಸ್ತಕವನ್ನು ಅಧ್ಯಯನ ಮಾಡಿದ ನಂತರ ಒಂದು ನಿರ್ಣಯಕ್ಕೆ ನಾನು ಬಂದು ಇದನ್ನು ನಿಮ್ಮ ಹತ್ರ ಸಾರ್ತಾ ಇದ್ದೇನೆ. ಬಹಳ ದೊಡ್ಡ ದೊಡ್ಡ ವಿದ್ವಾಂಸರು ಆದಾಮನಿಗೆ ಉಂಟಾಗಿರುವ ಮರಣ, ನಾವು ಪಾಪದ ಪಾಲಾಗಿ ಮರಣಿಸುವುದು ಮತ್ತು ಮನುಷ್ಯನು ಭೌತಿಕವಾಗದ ಮರಣಕ್ಕೆ ನಿದ್ರೆ ಅಂತ ಕರೆದಿದ್ದಾನೆ. ಏನು ಕರೆದಿದ್ದಾನೆ? ನಿದ್ರೆ. ಆಮೇಲೆ ಇದೇ ನಿದ್ರೆಯನ್ನು ಮತ್ತೇನಂತ ಹೇಳ್ತಾ ಇದ್ದ ನೋಡ್ರಿ, 25ನೇ ವಚನ, ಯೋಹಾನ್ ಸುವಾರ್ತೆ 11ನೇ ಅಧ್ಯಾಯ 25ನೇ ವಚನ, 25-26 ಓದಿ ಬಿಡ್ತೀರಿ. ಹಾ, ಆಗ ಯೇಸು ಪಾಪ ಆಕೆಗೆ, ಅವಳಿಗೆ, ನಾನೇ ಪುನರುತ್ಥಾನನಾಗಿದ್ದೇನೆ. ನಾನೇನಾಗಿದ್ದೇನೆ? ಜೀವವು ಪುನರುತ್ಥಾನವೂ ಆಗಿದ್ದೇನೆ. ನನ್ನಲ್ಲಿ ನಂಬಿಕೆ ಇಡುವವರು ಅರ್ಥ ಆಯ್ತಾ? ಯಾವ ಸತ್ತರು? ಯಾವ ಸತ್ತು? ನೀವು ಹೇಳ್ತಾ ಇದ್ರಲ್ಲ ನಿದ್ದೆ, ನಿದ್ರಿಸಿದ್ರು ಮತ್ತು ತಿರುಗಿ ಏಳುವನು. ನನ್ನನ್ನು ನಂಬುವನು ಸತ್ತರು ತಿರುಗಿ ಬದುಕುವನು, ಬದುಕುವನಾಗಿರುವನು. ಪ್ರೈಸ್ ಲಾರ್ಡ್ ಜೀಸಸ್. ಯಾವ ಸಾವು ಇದು? ಭೌತಿಕವಾದಂಥ ಮರಣ. ಅವನು ನರಕದಲ್ಲಿ ಬದುಕು ಇದು ಆಗುದಿಲ್ಲ, ಅವನು ಬದುಕುವನಂದ್ರೆ ನಿತ್ಯ ಜೀವದಲ್ಲಿ ಬದುಕುವನೆಂಬುದಾಗಿ. ಅದಕ್ಕಾಗಿ ನನ್ನನ್ನು ನಂಬುವನು ಸತ್ತರೂ ಬದುಕುವನು. ಮುಂದೆ, ಮತ್ತು ಯಾವನಾದರೂ ಬದುಕುತ್ತಾ ನನ್ನಲ್ಲಿ ನಂಬಿಕೆ ಇಡುವುದಾದರೆ ಅವನು ಎಂದಿಗೂ, ಹಲೋ, ಅಂದ್ರೆ ಅವನು ಎಂದಿಗೂ ಅವನ ಮೇಲೆ ಮರಣವು ದೊರೆತರ ಮಾಡುವುದಿಲ್ಲ. ಅವನು ಸತ್ತರೂ ನಿದ್ರಿಸಿದಾಗೆ ಅವನು ಪರದೇಶದಲ್ಲಿ ಏನಾಗಿರ್ತಾನೆ? ಎಚ್ಚೆತ್ತುಕೊಂಡಿರ್ತಾನೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಈ ಭೌತಿಕವಾದ ಮರಣವನ್ನು, ಹಲ್ಲೆಲೂಯ, ಈ ಭೌತಿಕವಾದ ಮರಣವನ್ನು ನಿದ್ರೆ ಎಂದು ಕರೆದಿದ್ದಾನೆ. ಎಂದು ಕರೆದಿದ್ದಾನೆ? ನಿದ್ರೆ. ಇನ್ನೊಂದು ಮಾತು, ಆದಿಕಾಂಡದಲ್ಲಿ ಆದಾಮನ ದೇವರೇನು ಹೇಳಿದಾನೆ? ಮಣ್ಣಲ್ಲಿ ಸೇರುವ ತನಕ ಅಂತ ಹೇಳಿದಾನೆ. ಇದನ್ನು ಅಪೊಸ್ತಲನಾದ ಪೌಲನು ಥೆಸಲೋನಿಕೆ ಪತ್ರಿಕೆ ಬರೆದಿದ್ದಾನೆ. ಮೊದಲನೇ ಥೆಸಲೋನಿಕ 4ನೇ ಅಧ್ಯಾಯ, ಮೈ ಗುಡ್ನೆಸ್, 4ನೇ ಅಧ್ಯಾಯ 14-16. ಮೊದಲನೇ ಥೆಸಲೋನಿಕ ಬರೆದ ಪತ್ರಿಕೆ 4ನೇ ಅಧ್ಯಾಯ ಈ ಮರಣವನ್ನು ನಿದ್ದೆ ಎಂದು ಉಲ್ಲೇಖಿಸಲ್ಪಟ್ಟಿದೆ. ಓದ್ತೀರಾ ಮಾತನ್ನು ಬೇಗನೆ? ಮೊದಲನೇ ಥೆಸಲೋನಿಕ 4:14. ಯೇಸು ಸತ್ತು ಜೀವಿತನಾಗಿ ಎದ್ದನೆಂದು ನಾವು ನಂಬುತ್ತೇವೆ. ಹೌದು, ಹಾಗೆಯೇ ಕ್ರಿಸ್ತ ಯೇಸುವಿನಲ್ಲಿದ್ದು ಎಲ್ಲ ಅರ್ಥ ಆಯ್ತಾ? ಸತ್ತವರು ಅಂತ ಹೇಳಿದನಾ? ಕ್ರಿಸ್ತ ಯೇಸುವಿನಲ್ಲಿದ್ದು ನಿದ್ರೆ ಹೋದವರೆಲ್ಲ ದೇವರು ಆತನೊಡನೆ ಎಬ್ಬಿಸಿ ಕರೆದುಕೊಂಡು, ಯಾವಾಗ? ಎರಡನೇ ಆಗಮನದಲ್ಲಿ ಕರೆದುಕೊಂಡು ಬರುವಂದ್ರೆ ಅರ್ಥ ಏನು? ಸತ್ತವರಂದ್ರೆ ಕ್ರಿಸ್ತನಲ್ಲಿ ನಿದ್ರಿಸಿದ್ದವರು ಅಂತ ಹೇಳಿದಾನೆ. ಇದು ಭೌತಿಕವಾದ ಮರಣ, ಎಲ್ಲರೂ ಹೇಳ್ತಿರಲ್ವಿಯ. ಆದರೆ ಆ ಎರಡನೇ ಆಗಮನದಲ್ಲಿ ಮೊದಲನೇ ತುತ್ತೂರು ಶಬ್ದವನ್ನು ಕೇಳಿ ಕ್ರಿಸ್ತನಲ್ಲಿ ನಿದ್ರಿಸಿದವರು ಮೊದಲು ಏಳುವರು. ಈಗ ನಾವು ಓದ್ತೀವಿ
14ನೇ ವಚನ, 14 ಆಯ್ತು 16 ಬೇಗನೆ. ಯಾಕೆಂದರೆ ಮೊದಲನೇ ತೆಸಲೋನಿಯ 4:16. ಯಾಕೆಂದರೆ ಕಾರಣ ಏನಂದ್ರೆ ಕರ್ತನು ತಾನೇ ಆಜ್ಞಾಘೋಷದೊಡನೆ ಪ್ರಧಾನ ದೂತನ ಶಬ್ದದೊಡನೆಯೂ ಪ್ರಧಾನ ದೂತದ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿ ಏನಾಗಿದ್ದವರು? ಇಲ್ಲಿ ಸತ್ತವರು. ಈ ಕ್ರಿಸ್ತನಲ್ಲಿ ನಿದ್ರಿಸಿದವರು ಮೊದಲು ಎದ್ದು ಬರುವರು. ಎದರಲ್ಲಿ ನಿದ್ರಿಸಿದವರು? ಕ್ರಿಸ್ತನಲ್ಲಿ ನಿದ್ರಿಸಿದವರು ಮೊದಲು ಎದ್ದು ಬರುವರು. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲರೂ ಹೇಳ್ತಿರಲ್ವಿಯ? ಇದಕ್ಕೇನಂತ ಹೇಳ್ದಾನೆ? ಭೌತಿಕವಾದ ಮರಣಕ್ಕೆ ಏನಂತ ಹೇಳಿದೆ ಬೈಬಲ್ನಲ್ಲಿ? ನಿದ್ರೆ, ಲಾಸ್ಟ್ ಸ್ಲೀಪ್. ಇನ್ನೊಂದು ವಚನಕ್ಕೆ ಹೋಗೋಣ ನಾವು. ಮತ್ತಾಯ ಸುವಾರ್ತೆ 27ನೇ ಅಧ್ಯಾಯ. ಅಲ್ಲಿ ಕೂಡ ಸ್ಪಷ್ಟವಾಗಿ ಹೇಳಲಾಗಿದೆ, ನಿದ್ರಿಸಿದ್ದ ಅನೇಕ ಪರಿಶುದ್ಧರು ಎಂಬುದಾಗಿ. ಮತ್ತಾಯ ಸುವಾರ್ತೆ 27 ಬರ್ದಿಟ್ಕೊಳ್ತೀರಿ. ಮತ್ತಾಯ ಸುವಾರ್ತೆ 27:51 ಓದ್ತಿರಿ ಬೇಗನೆ. ನಿದ್ರೆ ಅನೇಕ ಪರಿಶುದ್ಧರು ಅಂದ್ರೆ ಪರಿಶುದ್ಧರಿಗೆ ಏನಿದೆ? ಎಂತ ನಿದ್ರೆ ಇದೆ ನೋಡ್ರಿ. ಭೌತಿಕವಾದ ಮರಣಕ್ಕೆ ನಿದ್ರೆ ಅಂತ ಹೇಳಿದಾನೆ. ಓದ್ತಿರಿ ಮತ್ತಾಯ ಸುವಾರ್ತೆ 27:51. ಯೇಸು ಕ್ರಿಸ್ತನ ಬಿಗ್ಗರವಾಗಿ ಕೊನೆ ಕೂಗನ್ನು ಕೂಗಿದಾಗ ಶಿಲುಬೆ ಮರಣದ ಮೇಲೆ ಆತನ ಆತ್ಮವನ್ನು ದೇವರಿಗೆ ಒಪ್ಪಿಸಿದ ಕೂಡಲೇ ಆಗ ಬಿಹೋಲ್ಡ್, ದೇವಾಲಯದ ತೆರೆಯು ಮೇಲಿಂದ ಕೆಳಗೆ ಹರಿದೋಯಿತು, ಭೂಮಿ ಕಂಪಿಸಿತ್ತು, ಬಂಡಿಗಳು ಸೀಳಿ ಹೋದವು, ಸಮಾಧಿಗಳು ತೆರೆದವು, ಅನೇಕ ನಿದ್ರಿಸಿದ್ದ ಪರಿಶುದ್ಧರ ದೇಹವು ಜೀವದಿಂದ ಎದ್ದವು. ಓದ್ತೀರಾ ಮಾತ್ರ 52 51ರಿಂದ ಓದ್ರಿ. ಆಗ ಈಗ ದೇವಾಲಯದ ಪರದೆಯು ಮೇಲಿಂದ ಕೆಳಗೊಳಗೆ ಹರಿದೋಯ್ತು, ಎರಡು ಭಾಗವಾಯಿತು, ಭೂಮಿಯು ನಡಗಿತು, ಬಂಡೆಗಳು ಸೀಳಿಯೋದು, ಸಮಾಧಿಗಳು ತೆರೆದು, ನಿದ್ರೆ ಹೋಗಿದ್ದ. ಅಲ್ಲಿ ನೋಡ್ರಿ, ಸತ್ತವ್ರನ್ನ ಏನಂತ ಇದ್ದಾನೆ? ಭೌತಿಕವಾದ ಮರಣಕ್ಕೆ ನಿದ್ರೆ ಹೋದ ಅನೇಕ ಪರಿಶುದ್ಧರು. ಭಕ್ತರಲ್ಲ, ಕ್ಲಿಯರ್ ಇದೆ. ಪರಿಶುದ್ಧರ ದೇಹಗಳು ಜೀವದಿಂದ ಎದ್ದು. ಅಂದ್ರೆ ಅರ್ಥ ಏನು? ಮೊದಲನೇದಾಗಿ ಇರುವ ಮರಣ ಆಳುವ ಮರಣ, ಪಾಪದಿಂದ ಉಂಟಾಗತಕ್ಕಂಥ ಶಾಪದ ಮರಣ, ರೋಗದ ಮರಣ. ಇದು ಎರಡನೇದಾಗಿರ್ತಕ್ಕಂಥ ಏನು? ಪಾಪದ ಪಾಲಿಗೆ ನಾವು ಸತ್ತವರಾಗಿರುವುದು ಕ್ರಿಸ್ತನೊಂದಿಗೆ. ಇಲ್ಲಿ ಮೂರನೇದನ್ನು ತೋರಿಸ್ಕೊಡ್ತಾ ಇದೆ. ಅದು ಎಂತ ಮರಣ? ಭೌತಿಕವಾದ ಮರಣಕ್ಕೆ ಏನಂತ ಕರೆದಿದ್ದಾನೆ ದೇವರು? ಯೇಸು ಕೂಡ ಅಂತ ಹೇಳ್ತಾನೆ, ಅವನು ನಿದ್ರಿಸ್ತಾ ಇದ್ದಾನೆ. ಬೈಬಲ್ ಅಂತ ಹೇಳ್ತಾ ಇದೆ, ಅವರು ನಿದ್ರಿಸ್ತಾ ಇದ್ದಾರೆ. ಅಪೊಸ್ತಲ ಪೌಲನು ಹೇಳ್ತಾನೆ, ಕ್ರಿಸ್ತನಲ್ಲಿ ನಿದ್ರಿಸಿದ್ರು ಮೊದಲು ಹೇಳ್ತಾನೆ ಅಂತ ಹೇಳ್ತಾನೆ. ಆಮೇಲೆ ಯೇಸು ಕ್ರಿಸ್ತನ ಶಿಲುಬೆ ಮರಣದ ಸಮಯದಲ್ಲಿ, ಆತನ ಪುನರುತ್ಥಾನದ ಸಮಯದಲ್ಲಿ ಅನೇಕ ಜನರು ಪುನರುತ್ಥಾನ ಹೇಳಿದ್ದಾರೆ. ಮೊದಲನೇ ಆಗಮನದ ಪುನರುತ್ಥಾನದು ಏನು? ಎರಡನೇ ಆಗಮನದ ಪುನರುತ್ಥಾನ, ಮೊದಲನೇ ಆಗಮನದ ಪುನರುತ್ಥಾನ. ಅನೇಕ ಜನರ ದೇಹಗಳು ಎದ್ದು ಪುನರುತ್ಥಾನ ಆಗಿದೆ. ಎಷ್ಟು ನಿಜವೋ? ಎರಡನೇ ಆಗಮನದಲ್ಲಿ ನಿದ್ರಿಸಿರುವ ಎಲ್ಲ ಪರಿಶುದ್ಧರ ಪುನರುತ್ಥಾನವು ಕೂಡ ಅಷ್ಟೇ ನಿಜವೆಂಬುದಾಗಿ ಮೊದಲನೇ ಆಗಮನದ ಪುನರುತ್ಥಾನ ನಮಗೆ ಸೂಚಿಸ್ತಾ ಇದೆ. ಹಲ್ಲೆಲೂಯಾ. ಇದು ಏನು ತೋರಿಸ್ತಾ ಇದೆ ನಮಗೆ? ಭೌತಿಕ ಮರಣದ ಕುರಿತು ಮಾತಾಡ್ತಾ ಇದೆ. ಅದೇ ರೀತಿಯಲ್ಲಿ ಪುನರುತ್ಥಾನವನ್ನು ಕೂಡ ತಿಳ್ಕೊಂಡಿದ್ದೀವಿ. ಈಗ ಕೊನೆ ಮರಣ, ಇದಕ್ಕೆ ಲಾಸ್ಟ್ ಡೆತ್ ಎಂಬುದಾಗಿ ಹೇಳುತ್ತೇವೆ. ಬೈಬಲ್ನಲ್ಲಿ ಇದಕ್ಕೆ ಎರಡನೇ ಮರಣ ಅಂತ ಹೇಳಲಾಗಿದೆ, ಸೆಕೆಂಡ್ ಡೆತ್ ಎಂಬುದಾಗಿ ಹೇಳಲಾಗಿದೆ. ಪ್ರಕಟಣೆ ಪುಸ್ತಕ 21:8 ಕಾಣಿಸ್ತದೆ. ಪ್ರಕಟಣೆ ಪ್ರವಾದನೆ ಪುಸ್ತಕ 21:8ನೇ ಅಧ್ಯಾಯದಲ್ಲಿ ಈ ನಿತ್ಯ ನರಕವನ್ನು ಎರಡನೇ ಮರಣ ಅಂತ ಹೇಳ್ತಾ ಇದೆ. ನಾನು ಇದಕ್ಕೆ ಲಾಸ್ಟ್ ಡೆತ್ ಎಂಬುದಾಗಿ ಹೇಳ್ತಾ ಇದ್ದೇನೆ. ಓದ್ತೀರಾ ಮಾತನ್ನು? ಅಲ್ಲಲ್ಲ, 21ನೇ ಅಧ್ಯಾಯ 8ನೇ ವಚನ. 21ನೇ ಅಧ್ಯಾಯ 8ನೇ ವಚನ. ಈ ನರಕಕ್ಕೆ ಹೋಗುವುದು ಇದು ಕೊನೆ ಮರಣ. ಆದರೆ ಇಲ್ಲೊಂದು ಲಿಸ್ಟ್ ಕೇಳಿದ್ರೆ ನನಗೆ, ನಾನೊಂದು ಲಿಸ್ಟ್ ಕೊಡಬೇಕು. ನರಕಕ್ಕೆ ಹೋಗೋರು ಲಿಸ್ಟು ಯಾರು? ನರಕಕ್ಕೆ ಹೋಗೋರ ಹೆಸರಿದೆ ಇದರೊಳಗೆ. ಇದರೊಳಗೆ ನಿಮ್ಮ ಹೆಸರೇನಾರು ಬರ್ತದೆ ನೋಡ್ರಿ, ಹೆಸರು ನೋಡ್ರಿ. ನರಕಕ್ಕೆ ಹೋಗೋರ ಲಿಸ್ಟ್ ಇದು. ಆದರೆ ಹೇಡಿಗಳು ಅಂದ್ರೆ ಏನು?
ದೇವರ ಕ್ರಿಸ್ತನ ನಿಮಿತ್ತ ಹೆದರಿ ಭಯಪಡತಕ್ಕಂಥವರು, ಹೇಡಿಗಳು, ನಂಬಿಕೆ ಇಲ್ಲದವರು, ನಂಬಿಕೆ ಇಲ್ಲದವರು. ನೋಡ್ರಿ, ಇವರೆಲ್ಲರ ಹೆಸರಿದು. ನಂಬಿಕೆ ಇಲ್ಲದವರು, ಅಸಹ್ಯವಾದದಲ್ಲಿ ಸೇರಿದ. ಅಸಹ್ಯವಾದದಲ್ಲಿ ಸೇರಿದರು ಅಂದ್ರೆ ಏನು ಗೊತ್ತಿದೆ? ಹೋಮಿಸೆಕ್ಷುವಲ್, ಲೆಸ್ಬಿನಿಸಮ್, ಪುರುಷರು ಮಾಡುವ ಪಾಪ, ಸ್ತ್ರೀಯರು ಮಾಡುವ ಪಾಪ, ಇದು ಅಸಹ್ಯವಾದವರಲ್ಲಿ ಸೇರಿದವರು. ಕೊಲೆಗಾರರು, ಜಾರರು, ಮಾಟಗಾರರು, ವಿಗ್ರಹಾರಾಧಿಕರು, ಎಲ್ಲಾ ಸುಳ್ಳುಗಾರ. ಇದು ನರಕಕ್ಕೆ ಹೋಗೋರ್ ಲಿಸ್ಟ್ ರೀ. ಯಾರ ಲಿಸ್ಟ್ ಇದು? ನರಕಕ್ಕೆ ಹೋಗೋರ್ ಲಿಸ್ಟ್ ಇದು. ಯಾರ್ಯಾರು ಹೋಗ್ತಾರಂತೆ? ಎಲ್ಲಾ ಸುಳ್ಳುಗಾರರಿಗೆ ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಕವೇ, ನರಕವೇ, ಬೆಂಕಿ ಗಂಧಕದ ಕೆರೆಯೇ. ಅದು ಎರಡನೆಯ ಮರಣವು ಎಂದು ನನಗೆ ಹೇಳಿದೆ. ಇದು ಬೈಬಲ್ನಲ್ಲಿ ಎರಡನೆಯ ಮರಣವು ಎಂಬುದಾಗಿ ಹೇಳಲಾಗಿದೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಮೊದಲನೇ ಮರಣ ಏನು ಗೊತ್ತಿದೆ? ಇಲ್ಲಿ ಎರಡನೇ ಮರಣ, ಮೊದಲನೇ ಮರಣ ಅಂತ ಹೇಳಿದಾನೆ. ಮಧ್ಯದಲ್ಲಿರುವ ಭೌತಿಕ ಮರಣವನ್ನು ತಗೊಂಡಿಲ್ಲ ನೋಡ್ರಿ. ಇಲ್ಲಿ ಅರ್ಥ ಆಗ್ತಾ ಇದೆ ಯಾರಿಗಾರೆ? ಬೈಬಲ್ ಬಹಳ ಅದ್ಭುತವಾದಂಥ ಬೈಬಲ್ ಇದು. ವ್ಯಾಖ್ಯಾನ ಸಮೇತ ಕೂಡ ತಪ್ಪಿಡಲಿಕ್ಕಾಗಲ್ಲ. ಮೊದಲನೇ ಮರಣವನ್ನು ಹೇಳಿದಾನೆ, ಎರಡನೇ ಮರಣವನ್ನು ಹೇಳಿದಾನೆ, ಇಲ್ಲಿ ನರಕದ ಮರಣವನ್ನು ಹೇಳಿದಾನೆ, ಮತ್ತು ಮೊದಲನೇ ಮರಣ ಏನ್ರಿ? ಶಾಪದಿಂದ ಆಳುವ ಮರಣ. ಆದರೆ ಮಧ್ಯದಲ್ಲಿರುವ ಭೌತಿಕವಾದ ಮರಣವನ್ನು ಹೇಳ್ತಾ ಇಲ್ಲ. ಎಲ್ಲರೂ ಹೇಳ್ತಿರಲ್ವಯ್ಯ. ಅದಕ್ಕಾಗಿ ಮೊದಲೇ ಆಳುವ ಮರಣವನ್ನು ಕೂಡ ಯೇಸು ಕ್ರಿಸ್ತನು ಜಯಿಸಿದ್ದಾನೆ. ನಾವು ಪಾಪದ ಪಾಲಿಗೆ ಮರಣಿಸಬೇಕು, ಇನ್ನು ಮುಂದೆ ಪಾಪ ಮಾಡಬಾರದು. ಎಲ್ಲರೂ ಹೇಳ್ತಿರಲ್ವಯ್ಯ, ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಅದಕ್ಕೆ ಕೊನೆ ಮರಣ ಯಾರಿಗೆ? ಯಾರು ಪಾಪದಲ್ಲಿ ನನಗೆ ಕೃಪೆ ಹೆಚ್ಚಿದೆ ಅಂತೇಳಿ ಪಾಪ ಮಾಡುತ್ತಾ ದೇವರನ್ನು ಪರೀಕ್ಷಿಸ್ತಾರೋ ಅವರಿಗೆ ನಿತ್ಯ ನರಕದಲ್ಲಿ ದೊಬ್ಬಲ್ಪಡ್ತದೆ. ಅವ್ರನ್ನ ಯಾರು ತಪ್ಪಿಸ್ಲಿಕ್ಕಾಗೋದಿಲ್ಲ. ಅಷ್ಟೇ ಅಲ್ಲದೆ ಬದುಕುತ್ತಿದ್ದು ಕೂಡ ಅವರು ಶಾಪದ, ಮರಣದ ದೊರೆತನದಲ್ಲಿ, ಮರಣದ ದೊರೆತನ ಇದು. ಆ ಮರಣ ಹೇಗೆ ದೊರೆತನ ಮಾಡ್ತದೆ? ಶಾಪ, ಅನಿಷ್ಟ, ದರಿದ್ರ, ಭಯ, ದಿಗಲು, ಚಿಂತೆ, ರೋಗ, ವ್ಯಾಧಿಗಳು, ಅನಿಷ್ಟ, ನೆಮ್ಮದಿಲ್ಲದ ಜೀವನದಿಂದ ಅದು ದೊರೆತನ ಮಾಡ್ತದೆ. ಆಮೇಲೆ ಅದರ ದೊರೆತನ ಎಲ್ಲಿದೆ? ನಿತ್ಯ ನರಕದಲ್ಲಿರುವ ದೊರೆತನ. ಎಲ್ಲರೂ ಹೇಳ್ತಿರುವ ಈ ಮೊದಲನೇ ಮರಣವನ್ನು, ಎರಡನೇ ಮರಣವನ್ನು ಕರ್ತನಾದ ಯೇಸು ಕ್ರಿಸ್ತನ ಶಿಲುವೆ ಮೇಲೆ ಜಯಿಸಿದಾನೆ. ಆತನನ್ನು ನಂಬಿದವರು ಮತ್ತೆಂದಿಗೂ ಪಾಪ ಮಾಡೋದು. ಅದಕ್ಕೆ ಹೇಳ್ತಾರೆ ರೋಮಾಪುರದವರ ಬರೆದ ಪತ್ರಿಕೆ 6ನೇ ಅಧ್ಯಾಯ 1ನೇ ವಚನ ಮತ್ತು 15ನೇ ವಚನ ಸ್ಪಷ್ಟವಾಗಿ ಹೇಳಲಾಗಿದೆ. ಓದ್ತೀರಿ? ಮತ್ತೊಂದು ಸಾರಿ ಹೇಳ್ತೇನೆ. ವಾಟ್ ಶಲ್ ವಿ ಸೇ? ಅಯ್ಯೋ, ಏನು ಹೇಳೋಣ? ಕೃಪೆಯು ಹೆಚ್ಚಿತ್ತು ಎಂದು ಪಾಪ ಮಾಡಬಹುದೇ? ಎಂದಿಗೂ ಮಾಡಬಾರದು. ಯಾಕಂದ್ರೆ ಪಾಪದ ಪಾಲಿಗೆ ಸತ್ತವರಾಗಿದ್ರೆ ಸತ್ತವನು ಹೇಗೆ ಬದುಕುತ್ತಾನೆ? ಒಂದು. ನೆಕ್ಸ್ಟ್ ಕೊನೆದು ಅಲ್ಲಿ ಹೇಳ್ತಾ ಇದ್ದಾನೆ. ಮತ್ತು ಏನು ಹೇಳೋಣ? 15ನೇ ವಚನ. ಏನದು 15ನೇ ವಚನ? 15ನೇ ವಚನ ಅದು ರೋಮಾಪುರದವರ ಬರೆದ 6ನೇ ಅಧ್ಯಾಯ 15ನೇ ವಚನ ನೋಡ್ರಿ. 15ನೇ ವಚನ. ಮತ್ತು ಏನು ಹೇಳೋಣ? ಏನು ಹೇಳೋಣ? ಕೃಪೆಯು ಹೆಚ್ಚಿದೆ. ನಾವು ಧರ್ಮಶಾಸ್ತ್ರ ಅಧೀನದಲ್ಲಿಲ್ಲ, ನಾವು ಕೃಪಾಧೀನದಲ್ಲಿದೆ ಅಂತೇಳಿ ಪಾಪ ಮಾಡೋದು, ಪಾಪ ಮಾಡಬಹುದು ಎಂದಿಗೂ ಇಲ್ಲ ಅಂತ ಇಂಗ್ಲಿಷಲ್ಲಿ ಖಂಡಿತವಾಗಿಲ್ಲ. ಸರ್ಟನ್ಲಿ ನಾಟ್ ಎಟ್ ಆಲ್. ಖಂಡಿತವಾಗಿಲ್ಲ, ಪಾಪ ಮಾಡಬಾರದು. ಆಮೇಲೆ ಮುಂದೆ ಏನಿದೆ? ಹಾಗಾದ್ರೇನು? ನಾವು ಪಾಪವನ್ನು ಮಾಡಬಹುದು, ಹಾಗೆ ಎಂದಿಗೂ ಖಂಡಿತವಾಗಿ ಇಲ್ಲ. ನೀವು ಯಾರಿಗೆ ದಾಸರು? ಈಗ ಪಾಪಕ್ಕೆ ದಾಸರ, ನೀತಿಗೆ ದಾಸರ ಅನ್ನುವುದು ನಾವು ತೋರಿಸ್ಕೊಡ್ಬೇಕು. ಎಲ್ಲರೂ ಹೇಳ್ತಿರಲ್ವಯ್ಯ. ಅದಕ್ಕಾಗಿ ನನ್ನ ಪ್ರಿಯ ಸಹೋದರಿ ಸಹೋದರೇ, ಪಾಪವು ನಮ್ಮನ್ನು ಆಳದಂತೆ ಯೇಸು ಕ್ರಿಸ್ತ ಶಿಲುಬೆ ಮೇಲೆ ಮರಣಿಸಿದ್ದಾನೆ, ಖಂಡಿತವಾಗಿ ಮರಣಿಸಿದ್ದಾನೆ. ಇವತ್ತು ನಾವು ಪಾಪದ ಪಾಲಿಗೆ ಸಾಯ್ತಾ ಇದ್ದೇವಾ? ಹಾಗಾದರೆ ಪಾಪದ ಪಾಲಿಗೆ ಸಾಯುರಾಗಿದ್ರೆ ಸುಖ, ಶಾಂತಿ, ಸಮಾಧಾನ, ನೆಮ್ಮದಿ, ತೃಪ್ತಿ, ಆರೋಗ್ಯಗಳು, ದೇವರ ಆಶೀರ್ವಾದ, ಐಶ್ವರ್ಯವನ್ನು ಉಂಟು ಮಾಡ್ತದೆ ಹೊರತು ಅದರೊಳಗೆ ದುಃಖ ಸೇರಿಸುವುದಿಲ್ಲ. ಇಂಥ ಜೀವ ನಾವು ಜೀವಿಸೋಣ. ಕಣ್ಣನ್ನು ಮುಚ್ಚೋಣ, ಪ್ರಾರ್ಥಿಸೋಣ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡುವ ಪರಲೋಕದಲ್ಲಿರುವಂಥ ನಮ್ಮ ತಂದೆ, ರಾಜಾದಿರಾಜನೇ ನಿನಗೆ ಸ್ತೋತ್ರ. ರಾಜ ಒಂದು ಆಳುವ ಮರಣ, ಶಾಪ, ರೋಗ, ವ್ಯಾಧಿಗಳು, ಅಶಾಂತಿಯ ಸಮಾಧಾನದಿಂದ ಆಳುವ ಮರಣ. ಇನ್ನೊಂದು ಪಾಪದ ಆಳುವ ಮರಣದಿಂದ ಪಾಪದ ಪಾಲಿಗೆ ನಾವು ಸತ್ತವರಾಗಿದ್ರೆ ಆಳುವ ಮರಣ ನಮ್ಮನ್ನು ಆಳುವುದಿಲ್ಲ.
ಭೌತಿಕವಾದ ಮರಣ ಮತ್ತು ಇನ್ನೊಂದು ನಿತ್ಯ ನರಕಕ್ಕೆ ಸೂಚಿಸತಕ್ಕಂಥ ಮರಣ. ಕರ್ತಾದಿಕರ್ತನೆ, ದೇವಾದಿ ದೇವನೇ ನಿನಗೆ ಸ್ತೋತ್ರವಾಗಲಿ ಕರ್ತನೆ. ಈ ಎಲ್ಲ ಮರಣಗಳಿಂದ ನಮ್ಮನ್ನು ತಪ್ಪಿಸಿ ರಕ್ಷಿಸಿದ ಕರ್ತನೆ. ನಿದ್ರಿಸುವವರಿಗೆ ಕೊನೆಗೆ ಒಂದು ದಿನ ಎಬಸ್ತಿ ಅನ್ನತಕ್ಕಂಥ ಸತ್ಯವನ್ನು ನೋಡಿದೆ ರಾಜ. ಯೇಸುವೆ, ನಿನ್ನ ಶಿಲುಬೆ ಮರಣ, ಅದಕ್ಕಾಗಿ ನೀನು ಮರಣಾಧಿಕಾರಿಯಾದ ಪಾಪವನ್ನು, ದುಷ್ಟನನ್ನು, ಸೈತಾನನನ್ನು ಜಯಿಸೋದಕ್ಕಾಗಿ ತನ್ನ ಮರಣದ ಮೂಲಕವಾಗಿ ನಮ್ಮಂತೆ ಶರೀರ ಭಾವಧೀನನಾಗಿ ತನ್ನ ಮರಣದ ಮೂಲಕವಾಗಿ ಮರಣವನ್ನು ಜಯಿಸಿದಿ. ನಮ್ಮನ್ನು ಜೀವಮಾನ ಕಾಲವೆಲ್ಲ ಮರಣದ ಭಯ ದಶೆಯಿಂದ, ಮರಣದ ದೊರೆತನದ ದಶೆಯಿಂದ, ಮರಣದ ಆಳ್ವಿಕೆಯ ದಶೆಯಿಂದ ನಮ್ಮನ್ನು ಬಿಡುಗಡೆ ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಇಬ್ರಿಯರ ಬರೆದ ಪತ್ರಿಕೆ 2ನೇ ಅಧ್ಯಾಯ 14 ಬರೆಯಲ್ಪಟ್ಟಿದ್ದ ಪ್ರಕಾರವಾಗಿ ಕರ್ತನೆ, ಇನ್ನು ಮುಂದೆ ನಾವು ಮರಣಕ್ಕೆ ದಾಸರಲ್ಲ, ನಿತ್ಯ ಜೀವಕ್ಕೆ ಅಧೀನರಾಗಿದ್ದೇವೆ. ನಾವು ಪಾಪಕ್ಕೆ ದಾಸರಲ್ಲ, ನಾವು ನೀತಿಗೆ ಅಧೀನರಾಗಿದ್ದೇವೆ ಅನ್ನತಕ್ಕಂಥದ್ದು ಸತ್ಯವನ್ನು ಇವತ್ತು ನಮಗೆ ತೋರಿಸ್ಕೊಟ್ಟು, ಇನ್ನು ಮುಂದೆ ನಾವು ಪರಿಶುದ್ಧರಾಗಿ ಮಾಡಲ್ಪಟ್ಟಿದ್ದೇವೆ. ದೇವರ ಭಯಭಕ್ತಿಯುಳ್ಳವರಾಗಿ ನಡೀಬೇಕು. ನಾವು ಯೇಸು ಕ್ರಿಸ್ತನ ರಕ್ತದಿಂದ ನೀತಿವಂತರಾಗಿ ಎನಿಸಲ್ಪಟ್ಟಿದ್ದೇವೆ. ನೀತಿವಂತರಾಗಿ ನಡ್ಕೊಳ್ಬೇಕು. ಆಗ ಸುಖ, ಶಾಂತಿ, ಸಮಾಧಾನ, ನೆಮ್ಮದಿ, ತೃಪ್ತಿ, ಆರೋಗ್ಯಗಳು ಪ್ರತಿದಿನ ಜೀವಮಾನ ಕಾಲವೆಲ್ಲ ಒಳ್ಳೆಯದು, ಕ್ಷೇಮವು, ಆರೋಗ್ಯವು ನಿನ್ನನ್ನು ಹಿಂಬಾಲಿಸುವುದು. ಕೀರ್ತನೆ 23ನೇ ಅಧ್ಯಾಯ ಕೊನೆಯ ವಚನದಲ್ಲಿ ನಾವು ನೋಡ್ತಾ ಇದ್ವಿ. ಜೀವಮಾನ ಕಾಲವೆಲ್ಲ ಶುಭವು, ಕ್ಷೇಮವು ನಿನ್ನನ್ನು ಸದಾಕಾಲ ನಿನ್ನ ಜೊತೆಯಲ್ಲಿರುವುದು. ಹೌದು ರಾಜ, ಹಾಗಿರಲಿ ಎಂಬುದಾಗಿ ಹಾರಿಸ್ತಾ ಕರ್ತನೆ, ಎಲ್ಲ ಜನರಿಗೆ ಸುಖ, ಶಾಂತಿ. ಯಾರ್ಯಾರು ನನ್ನನ್ನು ಕೇಳ್ತಾ ಇದ್ರೆ ಅನಾರೋಗ್ಯದಲ್ಲಿದ್ದವರಿಗೆ ಯೇಸು ಕ್ರಿಸ್ತು ನಾಮದಲ್ಲಿ ಆರೋಗ್ಯ ಉಂಟಾಗಲಿ ಎಂಬುದಾಗಿ ಅಪ್ಪಣೆ ಕೊಡ್ತಾ ಇದ್ದಾನೆ. ಯೇಸು ನಾಮದಲ್ಲಿ ಕರ್ತನೆ, ಯೇಸು ಕ್ರಿಸ್ತು ನಾಮದಲ್ಲಿ ಕರ್ತನೆ, ಪಾಪ ದೊರೆತನ ಮಾಡತಕ್ಕಂಥ ಆ ಪಾಪದ ಮರಣ, ಆ ಶಾಪದ ಮರಣ, ಆ ರೋಗದ ಮರಣ ಬಿಡುಗಡೆ ಆಗಲಿ. ಯೇಸು ಕ್ರಿಸ್ತನ ರಕ್ತದಿಂದ ಅವರಿಗೆ ಬಿಡುಗಡೆ ಆಗಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ನಾವು ಪಾಪದ ಪಾಲಿಗೆ ಸತ್ತವರಾಗಿದ್ದೇವೆ, ಕ್ರಿಸ್ತನ ಪಾಲಿಗೆ ಬದುಕಿ ಪರಿಶುದ್ಧರಾಗಿ ಕ್ರಿಸ್ತನಾಗಿ ಜೀವಿಸುವಂತೆ ಇವತ್ತು ನಮ್ಮನ್ನು ರೂಪಾಂತರಪಡಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಕೃಪೆಯಲ್ಲಿ ಶುಭವಾಗಲಿ. ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೇನ್. ನನ್ನ ಪ್ರಿಯ ಸಹೋದರಿ ಸಹೋದರೇ, ಮರಣದಿಂದ ಎಚ್ಚೆತ್ತುಕೊಳ್ಳೋಣ. ಈಗ ಪಾಪದ ಪಾಲಿಗೆ ಸತ್ತವರಾಗಿ ನೀತಿಯ ಪಾಲಿಗೆ ಬದುಕರಾಗಿರೋಣ. ಗಾಡ್ ಬ್ಲೆಸ್ ಯು.